ಓಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಜೈ ಗುರುದೇವ್. ನಾವು ಶಾಂಕರ ವೇದಾಂತ ಸೌರಭ ಈ ಪುಸ್ತಕವನ್ನು ಇಟ್ಕೊಂಡು ಕೊನೆಯಲ್ಲಿ ಪರಿಶಿಷ್ಟ ಒಂದು ಅಲ್ಲೆಲ್ಲ ಪೂರ್ತಿ ಸಾಧನೆಗಳ ವಿಚಾರನೇ ಇದೆ. ಜಸ್ಟ್ ಲೈಕ್ ಭಗವದ್ಗೀತೆ ಥರ ಅಲ್ಲಿ ಸಾಧನೆಗಳನ್ನ ನಾವು 3 ಭಾಗ ಮಾಡ್ತೀವಿ, ಗೊತ್ತಿದೆ. ಪರಂಪರಾ, ಸಹಕಾರಿ ಸಾಧನ, ನೇರಾದ ಸಾಧನ. ಸೊ ಪರಂಪರಾ ಸಾಧನಗಳಲ್ಲಿ ಕರ್ಮಯೋಗ ಮುಗಿಸಿ ನಾವು ಈಗ ಉಪಾಸನೆಗಳಿಗೆ ಬಂದಿದ್ದೀವಿ. ಅವುಗಳನ್ನ ನೋಡೋಣ. ನಿನ್ನೆ ನಾವು ಉಪಾಸನೆಗಳ ವಿಚಾರ ಚಿಂತನೆ ಆಗ್ತಾ ಇತ್ತು. ಇಲ್ಲಿ ನಾನು ಸಾರಾಂಶ ಹೇಳ್ಬಿಡ್ತೀನಿ. ನಿನ್ನೆ ನಾವು ಡಿಸ್ಕಸ್ ಮಾಡಿದ್ದು, ಯಾಕೆಂದ್ರೆ ಈ ಸಾಧನೆಗಳು ತುಂಬ ಮುಖ್ಯ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ತುಂಬ ಸುಲಭವಾಗಿದೆ. ಈ ಸಾಧನೆಗಳ ಅರ್ಥ ಮಾಡ್ಕೊಂಡ್ರೆ ನಾವು ಎಲ್ಲಿದ್ದೀವಿ ಅಂತ ನಾವು ತಿಳ್ಕೋಬೇಕಾಗತ್ತೆ. ಹಿಂದೆ ಆದರೆ ಗುರುಕುಲದಲ್ಲಿ ಇರ್ತಾ ಇತ್ತು. ಗುರುಕುಲಕ್ಕೆ ನಾವು ಹೋದರೆ ಗುರುಗಳು ನಮ್ಮನ್ನು ಪರೀಕ್ಷೆ ಮಾಡಿ ನೀನಿಂಥ ಸಾಧನೆ ಮಾಡು ಅಂತ ಹೇಳ್ತಾ ಇದ್ರು. ಈಗ ಯಾವ ಗುರುಕುಲಕ್ಕೆ ಹೋಗ್ತೀರಾ? ಹೀಗೆ ಇಷ್ಟಿಷ್ಟು ದೂರ ಇರ್ತೀವಿ ನಾವು. ಇವಾಗ ಎಲ್ಲ ಸ್ಕೈಪ್ನಲ್ಲೋ ಮೊಬೈಲ್ನಲ್ಲೋ ಪಾಠಗಳು ಮಾಡಬೇಕಾಗಿದೆ. ಅವ್ರ ಮುಖ ನಾವು ನೋಡೋಂಗಿಲ್ಲ, ನಮ್ಮ ಮುಖ ಅವ್ರ ಮುಖ ನೋಡೋಂಗಿಲ್ಲ. ಹೀಗಿದ್ದಾಗ ಹಿಂದಿನ ಗುರುಕುಲದಲ್ಲಿ ಗುರುಗಳು ಹೇಗೆ ನಡ್ಕೊತಾರೆ ಅಂತ ಶಿಷ್ಯರಿಗೆ ಇತ್ತಿದ್ದೋ ಹಾಗೆ ಗಂಡ ಹೆಂಡತಿ ಇಬ್ಬರು ಗುರುಕುಲದಲ್ಲಿ ಇರ್ತಾ ಇದ್ರು. ಅವರು ಹೇಗೆ ನಡ್ಕೊತಾರೆ ಅಂತ ಈ ಅವರಿಗೆ ತಮ್ಮ ಮಕ್ಕಳು ತಮ್ಮ ತಂದೆ ತಾಯಿಗಳು ನೋಡೋ ಹಾಗೆ ಗುರುಗಳು ನೋಡಿ ಕಲ್ತ್ಕೊಳ್ತಾ ಇದ್ರು. ಅವರು ಆದರ್ಶ ದಂಪತಿಗಳಾಗಿರ್ತಾ ಇದ್ರು. ಹಾಗೆ ಅಲ್ವಾ? ಹೇಗೆ ನಾವು ಈ ಕಲಿಬೇಕಾದ್ರೆ ಮೇಲ್ಗಡೆ ಎಲ್ಲ ಬರೆದಿರ್ತಾರೆ ಒಂದು ಲೈನು, ಕೆಳಗಡೆ ಅದರ ಮೇಲೆ ನಾವು ತಿದ್ದಬೇಕು. ಕೊನೆಗೆ ಅದೇ ಥರ ಒಂದು 5 ಲೈನ್ ಕೊಡ್ತಾರೆ, ನಾವು ಅದನ್ನು ನೋಡಿಕೊಂಡು ಕಾಪಿ ಮಾಡಬೇಕು. ಹಾಗೆ ಗುರುಕುಲದಲ್ಲಿ ಬ್ರಹ್ಮಚರ್ಯ ಆಗಿರೋನು ಹಾಗೆ ನೋಡೋದು, ಅವರು ಹೇಗೆ ನಡ್ಕೊತಾರೋ ಹಾಗೆ ನೋಡೋದು ಒಂದು. ಅದು ಪ್ರಾಕ್ಟಿಕಲ್ಲು, ಥಿಯರಿ ಹೇಳ್ತಾ ಬರ್ತಾರೆ. ಯಮ ನಿಯಮಗಳು ಇವೆಲ್ಲ ಗುರುಕುಲದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು. ಅಂಥವರು ಸಂಸಾರಕ್ಕೆ ಬಂದರೆ ಆನಂದವೇ ಆನಂದ. ಹೇಗೆ ನಾವು ಸ್ಕೂಟ್ರ್ ಕಲಿಬೇಕಾದ್ರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕಲ್ತ್ಕೊಂಡು ರಸ್ತೆ ಮೇಲೆ ಬರ್ತೀವಿ, ಕಲ್ತ್ಕೊಂಡು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತಿಳ್ಕೊಂಡು. ಹಾಗೆ ಬ್ರಹ್ಮಚರ್ಯ ಆಶ್ರಮದಿಂದ ಗೃಹಸ್ಥಾಶ್ರಮಕ್ಕೆ ಬರಬೇಕಾದ್ರೆ ಈ ಯಮ ನಿಯಮಗಳು, ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಅದೇ ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ, ಕಳ್ತನ ಮಾಡದೇ ಇರೋದು, ಮೋಸ ಮಾಡದೇ ಇರೋದು, ಇದ್ದಿದ್ರಲ್ಲಿ ಸಂತೋಷವಾಗಿರೋದು, ಶೌಚ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಅರ್ಪಣ ಬುದ್ಧಿ, ಇವನ್ನೆಲ್ಲ ಅಭ್ಯಾಸ ಮಾಡಿಕೊಂಡು ಸಂಸಾರಕ್ಕೆ ಬಂದರೆ ಅವರು ಸುಖವಾಗಿರ್ತಾರೆ, ಅವ್ರ ಮಕ್ಕಳು ಸುಖವಾಗಿರ್ತಾರೆ, ತಂದೆ ತಾಯಿಗಳು ಎಲ್ಲರೂ ಸುಖವಾಗಿರ್ತಾರೆ, ರಾಮರಾಜ್ಯವಾಗತ್ತೆ ಅಂತ ಉದ್ದೇಶದಿಂದ ಅಂತ. ಈಗ ಪರಂಪರಾ ಸಾಧನಗಳಲ್ಲಿ ಕರ್ಮಯೋಗ ಮುಗಿದು ಉಪಾಸನೆ. ಇಲ್ಲಿ ಉಪಾಸನೆ ಎಂದಿದ ತಕ್ಷಣ ಉಪಾಸನೆ ಮತ್ತೆ ವಿದ್ಯೆ ಅಂತಂದ್ರೆ ಜ್ಞಾನ. ಇಲ್ಲಿ 2 ಥರ ಸಾಧನೆಗಳಿದೆ. ನಾವು ಉಪಾಸನೆ ಅಂತ ಒಂದೇ ಹೆಸರಿದ್ರೂ ಕೂಡ ಅಲ್ಲಿ ಅವರು ಕೊಡುವಂಥ ಹೆಸರುಗಳನ್ನ ನಾವು ಗಮನಿಸ್ಬೇಕು ಅಂತ ಹೇಳಿದ್ವಿ. ನಮಗೆ ಗೊತ್ತು, ಉಪಾಸನೆ ಅಂದರೆ ಕರ್ತೃತಂತ್ರ, ಭಾವನಾ ಪ್ರಧಾನವಾಗಿರುತ್ತೆ, ಮನಸ್ಸಿನಿಂದ ಮಾಡುವಂಥದ್ದು. ಇನ್ನು ಜ್ಞಾನ ಅಂತಂದರೆ ವಸ್ತುತಂತ್ರ. ವಸ್ತು ಹೇಗಿದ್ರೆ ಹಾಗೆ ನೋಡಬೇಕು, ಇದಕ್ಕೆ ವಸ್ತುತಂತ್ರ ಅಂತ ಹೇಳ್ತೀವಿ. ಹಗ್ಗ ಅಂತ ನೋಡ್ತೀವಲ್ಲ, ಅದು ಜ್ಞಾನ. ಈಗ ಪುಸ್ತಕ ಇದೆ ನಮ್ಮ ಹತ್ರ, ಯಾರಿಗಾದರೂ ತೋರಿಸಿ, ಯಾವ ಜನಗಳಿಗಾದರೂ, ಕ್ರಿಶ್ಚಿಯನ್ಸ್ ಆಗಲಿ, ಮುಸ್ಲಿಮ್ಸ್ ಆಗಲಿ, ಹಿಂದೂಗಳಾಗಲಿ, ಏನಂತ ಹೇಳ್ತಾರೆ? ಪುಸ್ತಕ ಅಂತ ಕರೀತಾರೆ. ಇದು ವಸ್ತುತಂತ್ರ. ನಮ್ಮ ಹಿಂದೂಗಳಿಗೆ ತೋರಿಸ್ರಿ, ಏನಂತೀವಿ ಅದನ್ನು ಸರಸ್ವತಿ ಅಂತೀವಿ, ಗಣಪತಿ ಅಂತೀವಿ, ಭಾವನೆ ಮಾಡ್ಕೊಂಡು ಹೇಳ್ತೀವಿ. ಆ ಭಾವನೆ ಇರೋದನ್ನು ನಾವು ಅಲ್ಲಿ ಹಾಕಿರೋದು ಭಾವನೆ ಅಂತ. ಬಟ್ ಬೇರೆ ಜನಗಳು ಅದೇನೇನು ಗೊತ್ತಿಲ್ಲ ಅವರಿಗೆ, ಅವ್ರ ಪುಸ್ತಕ ಅಷ್ಟೇ. ಪುಸ್ತಕ ಇದ್ದದ್ದನ್ನು ಇದ್ದಾಗ ನೋಡೋದು ವಸ್ತುತಂತ್ರ. ಅಲ್ಲಿ ನಾವು ಬದಲಾವಣೆ ಮಾಡ್ಕೊಳ್ಳೋಕೆ ಬರಲ್ಲ. ಪುಸ್ತಕನ ನಾನೇನಾದರೂ ಬಳಪ ಅನ್ನಕ್ಕೆ ಬರುತ್ತಾ, ಪೆನ್ ಅನ್ನಕ್ಕೆ ಬರುತ್ತಾ? ಬರೋದಿಲ್ಲ. ಆದರೆ ಭಾವನೆ ಮಾಡ್ಕೊತೀವಿ. ಈಗ ಅದೇ ರೀತಿ ಸಾಲಿಗ್ರಾಮ, ವಿಷ್ಣು, ಇವೆರಡರಲ್ಲಿ
ವಸ್ತುತಂತ್ರ ಯಾವುದು ಮತ್ತೆ ಭಾವನೆ ಯಾವುದು? ಸಾಲಿಗ್ರಾಮ, ವಿಷ್ಣು, ಯಾವುದು ನೀವು ಹೇಳ್ಬೇಕು ಇವಾಗ. ಸಾಲಿಗ್ರಾಮ ವಸ್ತುತಂತ್ರ ಸರ್. ಹೇಳಿಮ್ಮ. ವಿಷ್ಣು ಅನ್ನೋದು ಇನ್ನೊಂದೇನು ಹೇಳಿದ್ರು ನನ್ನ ಕ್ವಶನ್. ಉಪಾಸನೆ ಕರೆಕ್ಟ್ ಅಮ್ಮ, ವೆರಿ ಗುಡ್. ಅಷ್ಟೇ. ಈಗ ಸಾಲಿಗ್ರಾಮನ ಯಾರಾದ್ರೂ ತೋರಿಸಿದ್ರೆ ಏನಂತಾರೆ? ಕಪ್ಪು ಶಿಲೆ ಸ್ವಾಮಿ, ಕಲ್ಲು, ವಸ್ತುತಂತ್ರ. ನಾವು ಅದನ್ನ ಭಾವನೆ ಮಾಡಿ ಅದನ್ನ ನೀವು ವಿಷ್ಣು ಅಂತನ್ನಿ, ಶಿವ ಅಂತನ್ನಿ, ಇದು ಭಾವನೆ ಮಾಡೋದು. ಹೇಗಿದೆ ನೋಡ್ರಿ, ಕಲ್ಲಿನಲ್ಲಿ ದೇವರಿದ್ದಾನ. ನಾವು ಆ ಮೇಲ್ಗಡೆ ತತ್ವದಲ್ಲಿ ಬ್ರಹ್ಮಜ್ಞಾನಿಗಳ ದೃಷ್ಟಿಯಿಂದ ನೋಡ್ರಿ, ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ನಿಮ್ಗೆ ಏನ್ ತೋರ್ತಾ ಇದೆಯೋ ಅದು ಪರಮಾತ್ಮನೇ ಹಾಕಿ ತೋರ್ತಾ ಇದ್ದಾನೆ. ಒಡವೆಗಳೆಲ್ಲ ಏನು? ಒಡವೆಗಳು ಇವಾಗ ಒಡವೆ ಚಿನ್ನ, ಅದರಲ್ಲಿ ಯಾವ್ಯಾವ್ದು ಹೇಳ್ರಿ? ವಸ್ತುತಂತ್ರ ಯಾವುದು? ಅದು ಭಾವನೆ ಯಾವುದು? ಇದು ಜ್ಞಾನ ಯಾವುದು? ಚಿನ್ನ ವಸ್ತುತಂತ್ರ, ಇದು ಭಾವನೆ ಮಾಡೋದು ಒಡವೆ. ಅಷ್ಟೇ ನೋಡ್ರಿ, ಎಷ್ಟು ಚೆನ್ನಾಗಿ ಅರ್ಥ ಆಗೋಯ್ತು. ಅಷ್ಟೇ. ಇದು ನಮ್ಮ ಹಿಂದೂ ಧರ್ಮದಲ್ಲಿ ಮಾತ್ರ ಈ ತರ ಭಾವನೆ ಮಾಡೋದನ್ನ ಹೇಳ್ಕೊಡ್ತಾರೆ. ಯಾವ್ಯಾವುದನ್ನ ಭಾವನೆ ಮಾಡ್ಬೋದು? ಯಾವ್ಯಾವುದನ್ನ ಭಾವನೆ ಮಾಡ್ಬೋದು ಹೇಳ್ರಿ ನೋಡೋಣ. ಯಾವ್ಯಾವುದಕ್ಕೆ ಭಾವನೆ ಮಾಡಬೇಕು? ಯಾವ್ಯಾವುದನ್ನ ಭಾವನೆ ಮಾಡ್ಬೋದು ನಾವು? ಹೇಳಿಯಮ್ಮ. ಉಮಾ ಭಟ್ ಅವರು ಹೇಳಗಿದ್ರೆ ಹೇಳಿ, ಪರವಾಗಿಲ್ಲ, ಧೈರ್ಯವಾಗಿ ಹೇಳಿ. ಇಲ್ಲಿ ಯಾರು ಅಮ್ಮ, ನಾನು ಕೂಡ ಸ್ಟೂಡೆಂಟೇ, ಏನು ಯೋಚನೆ ಮಾಡಬೇಡಿ. ನಾನು ನಿಮ್ಮ ಹಾಗೆ, ಯಾರು ಬೇಕಾದರೂ ಆರಾಮಾಗಿ ಮಾತಾಡಿ. ನಾವೆಲ್ಲ ಒಂದು ಕುಟುಂಬದವರಿದ್ದಂಗೆ ಒಬ್ರಿಗೊಬ್ರು ಚೆನ್ನಾಗಿ ಮಾತಾಡಿಕೊಂಡು, ಏನಿಲ್ಲಿ ದೊಡ್ಡವ್ರ ಗುರುಗಳು ಶಿಷ್ಯರು ಯಾರು ಇಲ್ಲ. ನಾನಂತೂ ಗುರು ಅಲ್ವೇ ಅಲ್ಲ. ಆದ್ದರಿಂದ ನೀವು ಸಂಕೋಚ ಯಾರು ಇಟ್ಕೋಬೇಕಾಗಿಲ್ಲ. ಹೊಸಬ್ರಾಗ್ಲಿ ಹಳಬ್ರಾಗ್ಲಿ ಧಾರಾಳವಾಗಿ ಮನೆಯಲ್ಲಿ ಮಕ್ಕಳ ಜೊತೆಲಿ ಮಾತಾಡ್ತಿರಲ್ಲ ಹಾಗೆ ಮಾತಾಡಿ. ನೀವು ನಮ್ಮ ಆಶ್ರಮಕ್ಕೆ ಬಂದ್ಬಿಡಿ, ಅಲ್ಲಿ ಕುಣಿತಾ ಇರ್ತೀನಿ, ಜಿಗಿತಾ ಇರ್ತೀನಿ, ಆಟ ಆಡ್ತಾ ಇರ್ತೀನಿ. ಎಲ್ಲರೂ ಹೇಳ್ತಾರೆ, ಏನು ಹಿಂಗೆ ಕುಣಿತಾರೆ ಅಂತಾರೆ ಅವರು. ಅದರಿಂದ ದೊಡ್ಡವರು ಚಿಕ್ಕವರು ನನಗವೆಲ್ಲ ಏನಿಲ್ಲ, ಆರಾಮಾಗಿ ಇರ್ತೀನಿ, ಯೋಚನೆ ಮಾಡಬೇಡಿ. ಇನ್ಯಾರಾದರೂ ಹೇಳಂಗಿದ್ರೆ ಹೇಳಿ. ವಿಶೇಷವಾಗಿರೋದನ್ನೆಲ್ಲ ಭಾವನೆ ಮಾಡ್ಕೊಂಡು, ಎಲ್ಲದಕ್ಕಿಂತ ಭಾವನೆ ಮಾಡ್ಕೊಂಡು, ಪಂಚಭೂತಗಳನ್ನ ಭಾವನೆ ಮಾಡ್ಕೊಳ್ಳೋದು. ಆಮೇಲೆ ಹಿಮಾಲಯ ಪರ್ವತ, ಎಲ್ಲಾದ್ರಲ್ಲೂ ದೊಡ್ಡದು, ಎಲ್ಲಾದ್ರಲ್ಲೂ ಹೆಚ್ಚಿನದನ್ನೆಲ್ಲ ಭಾವನೆ ಮಾಡ್ಕೊಳ್ಬೇಕು. ಕರೆಕ್ಟ್. ಹೆಚ್ಚಿನದು ಭಾವನೆ ಮಾಡ್ಕೊಂತೀರ, ಕಡಿಮೆದು ಏನ್ ಮಾಡ್ಬೇಕು? ಕಡಿಮೆದು ಭಾವನೆ ಮಾಡ್ಕೊಬೇಕು, ಅದನ್ನು ಸ್ವರೂಪ. ಕೊನೆ ಕಡಿಮೆದು ಮಾಡ್ಕೋಬೇಕು. ಮೊದ್ಲು ನಮ್ಗೆ ಒಪ್ಪಿಗೆ ಆಗೋದಿಲ್ಲ. ನಾನೊಂದು ಸಣ್ಣ ಕಲ್ ತೋರಿಸಿ ದೇವರು ಅಂತಂದ್ರೆ, ಬಿಡಿ ಸಾರಿ, ಈ ಕಲ್ನ ದೇವ್ರು ಅಂತಾರೆ ಇವರು ಅಂತೀವಿ ನಾವು. ಹಿಮಾಲಯ ಪರ್ವತ ತೋರಿಸಿ ನೋಡ್ರಿ, ಅದ್ ನೋಡಿದ ತಕ್ಷಣ ಅಬ್ಬೋ ಅಂತ ಎಲ್ಲರೂ ಬಾಯಿ ಮೇಲೆ ಕೈ ಇಟ್ಕೊಂತಾರಲ್ವಾ, ಮೂಗ್ ಮೇಲೆ ಕೈ ಇಟ್ಕೊಂತಾರೆ. ಸೂರ್ಯ ಅಬ್ಬೋ ಅಂತಾರೆ, ಸಮುದ್ರ ಅಯ್ಯೋ ಅಂತಾರೆ. ಒಂದು ಉದ್ದರಣೆ ನೀರು ತೋರಿಸ್ಬಿಟ್ಟು ಬಿಡ್ರಿ ಇದೇನು ಉದ್ದರಣೆ ನೀರು ಅಂತೀವಿ ನಾವು. ಮೊದಲು ಅದನ್ನ ಮಾಡಬೇಕು. ನಮ್ಗೆ ಸುಲಭ. ಜಾಸ್ತಿ ತೋರಿಸಿದಾಗ ನಮ್ಮ ಮನಸ್ಸು ಒಪ್ಕೊಂಡ್ಬಿಡುತ್ತೆ. ಅಲ್ಲಿಗೆ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ಅವಸ್ಥೆಗಳು ಏನು ನಾನು ಕೇಳ್ತೀನಿ. ಅವಸ್ಥೆಗಳೇನು? ಪರಮಾತ್ಮನು ತೋರುವ ಬಗೆ ಅಷ್ಟೇ. ಉಪಾಸನೆ ಮಾಡಿ ಅವಸ್ಥೆಗಳನ್ನ ಪರಮಾತ್ಮ ಅನ್ರಿ. ಅವಸ್ಥೆಗಳ ಒಳಗಡೆ ಇರೋ ಅರ್ಧ ಡಜನ್ ಏನು ಅರ್ಧ ಡಜನ್ ಅವೇನು ಅಂತ? ಪರಮಾತ್ಮನೇ. ಎಲ್ಲ ಪರಮಾತ್ಮನೇ. ಹೆಂಗಿದೆ ನೋಡ್ರಿ, ಎಷ್ಟು ಸಿಂಪಲ್ ಆಗೋಯ್ತು. ಅದಕ್ಕೆ ಇದನ್ನೇ ಉಪಾಸನೆ ಮಾಡಬೇಕು, ಎಲ್ಲೂ ಇಲ್ಲ. ಅದಕ್ಕೇನೆ ವಿವೇಕಾನಂದರು ಒಂದು ಕಡೆ ಹೇಳಿದ್ದು, ನಮ್ಮ ಶ್ಲೋಕಗಳು ಹೇಗಿರುತ್ತೆ ನೋಡ್ರಿ. ಗುರು
ಗುರು ಬ್ರಹ್ಮ ಗುರು ವಿಷ್ಣು ಅವೆಲ್ಲ ಆಯ್ತಲ್ಲ. ಅದಾದಮೇಲೆ ಏನಂತಾರೆ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ರಾಷ್ಟ್ರ ದೇವೋ ಭವ. ಎಲ್ಲವೂ ದೇವ್ರೆ. ಭವ ಭವ ಅಂದ್ರೇನು? ದೇವ್ರು. ಅಷ್ಟಕ್ಕೆ ನಿಂತ್ಕೊಂಡ್ರ ವಿವೇಕಾನಂದರು ದರಿದ್ರ ನಾರಾಯಣ ದೇವೋ ಭವ. ಬಾ, ನಮ್ಮಲ್ಲಿ ಅನ್ನ ಏನದು? ಅನ್ನ ಏನದು? ಅನ್ನಂ ಬ್ರಹ್ಮ, ಅನ್ನಂ ಬ್ರಹ್ಮ. ಅದಕ್ಕೆ ಅನ್ನ ಬಿಸಾಕ್ಬಾರ್ದು ಅನ್ನೋದು ನಮಗೆ ಗೊತ್ತಾಗ್ತಾ ಇರಲಿಲ್ಲ. ನಮ್ಗೆ ಇದು ಗೊತ್ತಾದಾಗ್ಲಿಂದ ಯಾರಾದರೂ ಬಡಿಸಿದ್ರೆ ಕೆಳಗಡೆ ಬಿದ್ದರೆ ತಟ್ಟೆಗೆ ಹಾಕೊಂಡು ತಿಂತೀವಿ. ಒಂದ್ಸಾರಿ ಏನಾಯ್ತು ಅಂದ್ರೆ ಒಂದು ಋಷಿಗಳು ಕೂತಿದ್ರಂತೆ ಊಟಕ್ಕೆ ಬಡಿಸೋದಿಕ್ಕೆ. ಋಷಿಗಳು ಅವಾಗ ಮದುವೆ ಆಗಿತ್ತು. ಆಗಿನ ಕಾಲದಲ್ಲಿ ಪತಿ ಅಂತಂದ್ರೆ ಭಯ. ಏನ್ ಸಿಕ್ಕಿದ್ರೆ ಹಂಗೆ ಕೇಳೋಂಗಿಲ್ಲ, ಮಾತಾಡೋಂಗಿಲ್ಲ. ಮೂರೊತ್ತು ಅವ್ರು ಮೌನವಾಗಿರ್ತಾ ಇದ್ರು. ಅವ್ರು ಊಟ ಕೂತ್ಕೊಂಡ್ರೆ ಒಂದು ಕಡ್ಡಿ, ಒಂದು ಗ್ಲಾಸ್ನಲ್ಲಿ ನೀರು, ಇಷ್ಟು. ಆಗಿನ ಕಾಲದಲ್ಲಿ ಎಲೆ ತಿಂತಾ ಇದ್ದಿದ್ದು. ಆ ಎಲೆ ನೆಲದ ಮೇಲೆ ಇರುತ್ತೆ, ದೀಪ ಇಲ್ಲ, ಏನೇ ಇಲ್ಲ, ಯಾವ ಉಪ್ಪಟೆ ಹುಳ ಬರುತ್ತೆ ಏನೋ. ಅದಕ್ಕೆ ಅವರು ಈ ಅಚಮನ ಅಂತ ನೀರು ತಗೊಂಡು 3 ಸಾರಿ ಕುಡಿದ್ಬಿಟ್ಟು ಅದನ್ನು ಆ ಎಲೆ ಸುತ್ತಲೂ 3 ಸಾರಿ ಹಾಕ್ಬಿಡ್ತಾರೆ. ಅದು ಯಾಕೆ ಹಾಕ್ತಾ ಇದ್ರು ಪಾಪ ಅಂತಂದರೆ ಕರೆಂಟ್ ಇರ್ತಾ ಇಲ್ಲ, ಕತ್ಲೆಯಲ್ಲಿ ತಿನ್ನೋದು, ಇರುವೆಗಳೇನಾದರೂ ಬರುತ್ತೆ, ನೀರು ಹಾಕಿದ್ರೆ ಬರೋಕ್ಕಾಗಲ್ಲ ಅಂತ ಅದಿರ್ಬೋದು. ಜೊತೆಗೆ ಅಲ್ಲಿ ಇನ್ನೇನೋ ಒಂದಿದೆ ಇರುತ್ತೆ, ಅವೆಲ್ಲ ಹಚಮನ ಮಾಡ್ತೀವಲ್ಲ, ಅದರ ಜೊತೆಗೆ ಇದನ್ನೂ ಮಾಡ್ತಾ ಇದ್ರು ಅಂತ. ಈಗೇನು ಹಾಕಿ ಬಿಡಿ, ಅದೆಲ್ಲ ಇಂಪಾರ್ಟೆಂಟು. ದೇವ್ರ ನೆನಿಬೇಕು. ಆ ಸಮಯದಲ್ಲಿ ಅವ್ರ ಹೆಂಡತಿ ಒಂದು ಕಡ್ಡಿ, ಒಂದು ಚಿಕ್ಕ ಗ್ಲಾಸ್ನಲ್ಲಿ ನೀರು ಇಡಬೇಕಂತ ಅಲ್ಲಿ ಇಡ್ತಾ ಇದ್ಲು. ಒಂದು 30-40 ವರ್ಷ ಆಯಿತು. ಎಷ್ಟು ವರ್ಷ ಆದರೂ ಕೂಡ ಪ್ರತಿದಿನ ಇಡಬೇಕು. ಒಂದು ದಿನಾನು ಉಪಯೋಗಿಸಿಲ್ಲ. ಅವ ಹೆಂಡತಿ ಕೇಳಬಿಟ್ಲು, ಸ್ವಾಮಿ ನೀವು ಇದು ದಿನ ಇಡ್ಸ್ಕೊಂತೀರಾ, ಒಂದಿನ ನೀವು ಉಪಯೋಗಿಸ್ಲಿಲ್ಲ, ಯಾಕೆ? ಅದಕ್ಕೆ ಅವ್ರು ಹೇಳ್ತಾರೆ, ಊಟ ಮಾಡುವಾಗ ಆ ಅಗಳುಗಳು ಕೆಳಗಡೆ ಬಿದ್ದರೆ ಅದನ್ನ ಆ ಕಡ್ಡಿಲಿ ಚುಚ್ಕೊಂಡು ನೀರನ್ನ ತೊಳ್ಕೊಂಡು ತಿನ್ನಕ್ಕೆ. ಅದು ಯಾವತ್ತು ಬಿದ್ದಿಲ್ವಂತೆ. ನಮ್ಮ ಯೋಗ ಹೇಳ್ಕೊಡೋ ಒಬ್ರು ಗುರುಗಳಿದ್ರು, ಪ್ರಕಾಶ್ ಗುರೂಜಿ ಅಂತ. ಅವರು ತುಂಬ ಕ್ಲಾಸ್ಗಳು, ಫ್ರೀ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇದ್ರು. ಏನೋ ಗೌರ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಊಟಕ್ಕೆ ಏನಾದರೂ ಕರೆದು ಊಟ ಬಡಿಸಿದ್ರೆ ಎಲ್ಲ ಆದಮೇಲೆ ತಟ್ಟೆನ ತೊಳೆದ್ಬಿಟ್ಟು ಆ ತಟ್ಟೆ ಸಮೇತ ನೀರು ಕುಡಿದು ಬಿಡ್ತಾ ಇದ್ರು. ಹಂಗೆ ಕೈಯಲ್ಲಿ ಹಿಂಗೆ ತಟ್ಟೆ ಹಿಂಗೆ ಅಂದ್ಬಿಟ್ರು, ರಸ ಕೂಡ ಬಿಸಾಕ್ಬಾರ್ದು. ಹಾಗೆ ಊಟ ಮಾಡ್ತೀವ ನಾವು? ಯೋಚನೆ ಮಾಡಬೇಕು. ಎಷ್ಟು ಜನಕ್ಕೆ ಅನ್ನ ಇಲ್ಲದೆ ಸಾಯ್ತಾ ಇದ್ದಾರೆ, ಮಾಲ್ ನ್ಯೂಟ್ರಿಷನ್. ನಾವು ಡಾಕ್ಟ್ರುಗಳು, ನಮಗೆ ಗೊತ್ತು. ಮದುವೆ ಮನೆಗೆ ಹೋದರೆ ಹೊಟ್ಟೆ ಉರಿದೋಗುತ್ತಲ್ವ, ಅಷ್ಟು ಬಿಸಾಕ್ತಾರಲ್ವ. ಯಾರನ್ನೋ ಕೇಳಿದ್ರೆ, ರೀ ನಾವೇನು ಭಿಕ್ಷುಕ್ರ? ಹಾಗೆ ಏನು ಬಿಸಾಕ್ತೆ ತಿಂದರೆ ನೋಡಿದವ್ರು ಏನು ಅನ್ಕೊತಾರೆ, ಮನೇಲಿ ಯಾವತ್ತೂ ತಿಂದಿದ್ದಾರೆ ಇವರು ಅಂತಾರೆ. ಅದಕ್ಕೆ ಬಿಸಾಕ್ಬೇಕಂತೆ. ಅಲ್ಲಿ ಬಿಸಾಕೋದನ್ನು ತೊಗೊಂಡೋಗಿ ಎಲ್ಲಾದ್ರೂ ಒಂದು ಕಡೆ ಕೊಟ್ಟರೆ ಎಷ್ಟು ಜನಕ್ಕೆ ಊಟ ಆಗ್ಬಿಡುತ್ತೆ. ಒಂದ್ಸಾರಿ ನನಗನ್ಸುತ್ತೆ, ಆ ಮದುವೆ ಮನೆಗಳಿಗೆ ಹೋಗ್ಬಿಟ್ಟಿದ್ದ ಬಿಸಾಕ ಕೂಡ ಕೂತ್ಕೊಂಡು ತಿನ್ನೋಕೆ ಕೂತ್ಕೋಬೇಕು ನಾವು. ನೋಡೋಣ ಯಾರು ಬಿಸಾಕ್ತಾರೋ ಇರಲಿ. ಅದಾದಮೇಲೆ ಅದರಿಂದ ನಮ್ಮಲ್ಲಿ ಪ್ರತಿಯೊಂದು ಇಷ್ಟು ಜ್ಞಾಪಕ ಇಟ್ಕೊಳ್ರಿ. ನಮ್ಗೆ ಕರೆಕ್ಟಾಗಿ ಗೊತ್ತಿದೆ, ಬ್ರಹ್ಮ ಸತ್ಯ ಜಗತ್ತು ಮಿಥ್ಯ. ಆದರೆ ಈಗ ಚಿನ್ನದಿಂದ ಆಗಿರೋ ಒಡವೆಗಳೆಲ್ಲ ಚಿನ್ನವೇ ತಾನೆ. ಈಗ ನೀವು ಡೈಮಂಡ್ ನೆಕ್ಲೆಸ್ ಮಾಡಿದ್ರೆ ಅದು ಮಾತ್ರ ಚಿನ್ನ. ಅದರಲ್ಲಿ ಕಾಲುಂಗುರ ಮಾಡಿರ್ತಾರೆ ಚಿನ್ನದಲ್ಲಿ ಚಿಕ್ಕ ಚಿಕ್ಕದು, ಅಥವಾ ಮುಕ್ನಕ್ ಮಾಡಿರ್ತಾರೆ ಚಿಕ್ಕ ಚಿಕ್ಕದು, ಅದು ಚಿನ್ನ ಅಲ್ವಾ? ಚಿನ್ನವೇ. ಮತ್ತು ಭಾವನೆ ಮಾಡಿ, ಚಿಕ್ಕದಾದ್ರೆ ಏನು, ಸಾಸಿವೆ ಆದರೆ ಏನು, ಹಿಮಾಲಯ ಪರ್ವತ ಆದರೆ ಏನು, ಹೀಗೆ ತಗೋಬೇಕು. ಎಷ್ಟು ಸುಲಭ ಆಗುತ್ತೆ ನೋಡ್ರಿ. ಹಾಗೆ ಆದ್ದರಿಂದ ಕೊನೆ ಹಂತಗಳಲ್ಲಿ ಸಾಧಕರಿಗೆ ಭಿಕ್ಷುಕನ ರೂಪದಲ್ಲಿ ಬರ್ತಾರೆ. ಇವರು ಯಾರು? ನಮ್ಮ ಕನಕದಾಸರನ್ನು ಜ್ಞಾಪಕ ಮಾಡ್ಕೊಳ್ಳಿ. ಹಾವು ಬರುತ್ತೆ ಆಶ್ರಮಕ್ಕೆ, ನಾಯಿ ಬರುತ್ತೆ. ಯಾರು? ಸಾಕ್ಷಾತ್ ನಾರಾಯಣ ಹಾವಿನ ರೂಪದಲ್ಲಿ. ಇದೆಲ್ಲ ಬೇರೆ ಇವರೆಲ್ಲ ಓಡೋಗ್ಬಿಡ್ತಾರೆ. ಹಾಗೆ ಪ್ರತಿಯೊಂದನ್ನು ಪರಮಾತ್ಮನ ರೂಪದಲ್ಲಿ ಪೂಜೆ ಮಾಡಬೇಕು. ನಮ್ಮ ಪದ್ಧತಿ ಇರೋದು ಹಾಗೆ. ಆ ನಾಗಪಂಚಮಿ ದಿನ ಹಾವಿಗೆ ಹಾಲೆರಿತೀವಿ. ಹೇಗಿದೆ ನೋಡ್ರಿ ನಮ್ಮಲ್ಲಿ, ವಿಷದ ಹಾವದು ಆದರೂ ಎಲ್ಲವೂ ಪರಮಾತ್ಮ. ಹೇಗಿದೆ ನೋಡ್ರಿ ಈ ನಮ್ಮ ಕಲ್ಚರ್ ಹೇಗಿದೆ, ನಮ್ಮ ಋಷಿಮುನಿಗಳು ಕೊಟ್ಟದ್ದು. ಇದನ್ನು ನಾವು ಲೆಕ್ಕಕ್ಕೆ ಇಟ್ಕೊಂಡಿದ್ದೀವ? ದಡ್ರು ಅಂತೀವಿ ನಾವು. ಅವರಲ್ಲ, ನಾವು ದಡ್ರು.
ಹಾ, ಈಗ ಅಷ್ಟು ಗೊತ್ತಾಯ್ತು. ಈಗ ನಾನೇ ಹೇಳ್ಬಿಡ್ತೀನಿ. ಇದು ಈ ಉಪಾಸನೆಗೂ ಮತ್ತೆ ಜ್ಞಾನಕ್ಕೂ ಇರೋ ಸಾಮ್ಯಗಳು, ಈಕ್ವಾಲಿಟಿ ನಾನು ಹೇಳ್ಬಿಡ್ತೀನಿ. ಪಾಪ ನಿಮಗೆ ಸಮಯ ಇಲ್ಲ, ಇಲ್ಲಿ ಹಿಂದೆ ಇದು ಹೇಳಿರಲಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ನೀವು ಉಪಾಸನೆ ತಗೊಳ್ರಿ, ಜ್ಞಾನ ತಗೊಳ್ರಿ. ನೀವು ಉಪಾಸನೆ ಯಾರ ಹತ್ರ ಆದ್ರೂ ಹೋದ್ರೆ ಅವ್ರಿಗೇನು ಕೊಡ್ತಾರೆ? ಜಪ ಗಿಪ ಉಪಾಸನೆ ಮಾಡೋಕ್ಕೆ ಕೊಡ್ತಾರೆ, ದೇವ್ರ ಪೂಜೆ ಮಾಡೋದಕ್ಕೆ ಹೇಳ್ತಾರೆ. ನೀವು ಗುರುಗಳ ಹತ್ರ ಹೋಗಿದ್ದೆ, ನಿಜವಾದ ಹಾರ್ಡ್ ಅಂಡ್ ಜಿಜ್ಞಾಸು ಗುರುಗಳ ಹತ್ರ ಹೋದಾಗ ಅವ್ರು ಏನು ಹೇಳ್ತಾರೆ? ತತ್ವಮಸಿ ಶ್ವೇತಕೇತು, ಬ್ರಹ್ಮ, ಓಂಕಾರ, ಅವನು ಅಕ್ಷರ, ಹಂಗಿಲ್ಲ ಹೇಳ್ತಾರೆ. ಎಲ್ಲ ಒಂದೇ, ಎರಡಕ್ಕೂ ಪರಮಾತ್ಮನೇ ಕೇಂದ್ರ ಅಲ್ವಾ? ಇರದೇ ಎರಡು ಸಾಧನೆಗಳು, ಒಂದು ನೇರ ಸಾಧನೆ, ಇನ್ನೊಂದು ಕರ್ತೃತಂತ್ರ ಸಾಧನೆ. ಎರಡಕ್ಕೂ ಕೂಡ ಗುರಿ ಏನು, ಆಧಾರ ಏನು, ಕೇಂದ್ರ ಏನು? ಪರಮಾತ್ಮ. ಎರಡಕ್ಕೂ ಕೂಡ ಶುದ್ಧವಾದ ಬುದ್ಧಿ ಇರಬೇಕು, ಏಕಾಗ್ರತೆ ಇರಬೇಕು. ಅದಕ್ಕೆ ಎರಡಕ್ಕೂ ಕರ್ಮಯೋಗ ಫಸ್ಟ್ ಮಾಡಿರ್ಬೇಕು. ಕರ್ಮಯೋಗ ತುಂಬಾ ಬೇಸು. ಹೇಗೆ ನಿಮಗೆ LKG ಹೋಗಿದ ತಕ್ಷಣ LKG ಹೋಗ್ತೀವೋ, ಆ ಕರ್ಮಯೋಗನ ಎಲ್ಲ ಸಾಧನೆಗಳಿಗೂ ಬೇಸ್ಮೆಂಟ್. ಹಾಗೆ ಎರಡಕ್ಕೂ ಚಿತ್ತಶುದ್ಧಿ ಆಗಿರಬೇಕು, ಏಕಾಗ್ರತೆ ಬರಬೇಕು. ಚಿತ್ತಶುದ್ಧಿ, ಸತ್ವಶುದ್ಧಿ, ಅಂತಃಕರಣ ಶುದ್ಧಿ ಯಾತ್ರಿಂದ ಆಗುತ್ತೆ? ಆನ್ಸರ್ ಮಾಡ್ಬೇಕು ನೀವು. ಕರ್ಮಯೋಗದಿಂದ ಕರೆಕ್ಟ್. ಮತ್ತೆ ಎರಡಕ್ಕೂ ಕೂಡ ನಾವೇ ತಿಳ್ಕೊಂಡು ಮಾಡಕ್ ಬರುತ್ತಾ? ಆಚಾರ್ಯರು, ಶಾಸ್ತ್ರ ಮತ್ತೆ ಆಚಾರ್ಯರು. ನೀವು ಹಾವು ಅಂತ ಹೆದರ್ಕೊಂತ ಇರ್ತೀರ, ಅಲ್ಲಿ ಬಂದಿದ್ದೆ ಹಾವಲ್ಲಪ್ಪ, ಹಗ್ಗ ಅಂತ ಹೇಳ್ತಾನೆ ಅವನು. ಆಚಾರ್ಯ, ಗುರು, ಅವನ ಕೈನಲ್ಲಿ ಟಾರ್ಚ್ ಇರುತ್ತೆ, ನೋಡು ಟಾರ್ಚು ತೋರಿಸ್ತಾನ ಅವನು, ಟಾರ್ಚ್ ಹಾಕಿ. ಹಗ್ಗ ನೋಡು, ಹಾವಲ್ಲ ಅಂತಾನೆ. ಹಾಗೆ ಗುರುಗಳಾದವರು ಅವ್ರ ಕೈನಲ್ಲಿ ಶಾಸ್ತ್ರ ಅನ್ನೋ ಒಂದು ಟಾರ್ಚ್ ಇರುತ್ತೆ. ಶಾಸ್ತ್ರ, ಆಚಾರ್ಯರು ಎರಡೂ ಕೂಡ ಬೇಕಾಗುತ್ತೆ. ಎರಡಕ್ಕೂ ಕರ್ತೃತಂತ್ರ ಆಗಲಿ ವಸ್ತುತಂತ್ರ ಆಗಲಿ ಯಾವುದೇ ಆಗಲಿ, ಸಾಧನೆಗಳಲ್ಲಿ ಇರದೇ ಎರಡು, ಮೂರನೇ ಸಾಧನೆ ಇಲ್ಲ. ಗೊತ್ತಲ್ವ ನಮಗೆ? ಅದಕ್ಕಿಂತ ಮೇಲ್ಗಡೆ ನಾನು ಹೇಳ್ತೀನಿ, ನೀವು ಕರ್ತೃತಂತ್ರ ಆದ್ರೂ ಹೇಳ್ರಿ, ವಸ್ತುತಂತ್ರ ಆದ್ರೂ ಹೇಳ್ರಿ, ಅವೆರಡು ಒಂದು ಸಾಧನೆಯಿಂದ ಬಂದಿರುತ್ತೆ. ಅದು ಯಾವುದು? ಇವೆರಡಕ್ಕೂ ಮೇಲ್ಗಡೆ. ನೀವು ಚಾರ್ಟ್ ನೆನ್ಸ್ಕೋಬೇಕು. ಇವಾಗ ಚಾರ್ಟ್ ನೆನ್ಸ್ಕೊಂಡ್ರೆ ಗೊತ್ತಾಗುತ್ತೆ ನಿಮ್ಗೆ ಅದೇನು ಅಂತ. ಹೇಳ್ರಿ ನೋಡೋಣ, ಅದು ಇಂಪಾರ್ಟೆಂಟ್. ಅದು ಜ್ಞಾಪಕ ಬಂತ? ನೀವು ಕರ್ತೃತಂತ್ರ ಆಗಲಿ ವಸ್ತುತಂತ್ರ ಆಗಲಿ, ಎರಡಕ್ಕೂ ಕೂಡ ಒಂದು ಮೈನ್, ಒಂದು ಆಧಾರ ಇದೆ. ಅದು ಯಾವುದು? ಕರ್ಮಯೋಗ ಸರ್. ಕರ್ಮಯೋಗ ಸೇರೆ. ಕರ್ಮಯೋಗಕ್ಕೂ ಕೂಡ, ಕರ್ಮಯೋಗ ಕರ್ತೃತಂತ್ರ, ಜ್ಞಾನಯೋಗ ವಸ್ತುತಂತ್ರ. ಇವು ಎರಡಕ್ಕೂ ಮೇಲ್ಗಡೆ ಇನ್ನೊಂದು ಆಧಾರ ಇದೆ. ಅದೇನು? ಸಾಧನ ಚತುಷ್ಟಯ ಅಲ್ಲ, ಕಂಪ್ಲೀಟ್ ಸರೆಂಡರ್ ಟು ದಿ ಗಾಡ್. ಎರಡಕ್ಕೂ ಬೇಕಾ ಬೇಡವಾ? ಬೇಕು. ಅದಿರಬೇಕು. ಫಸ್ಟ್ ಎತ್ಕೊಂತಾನೆ ಶರಣಾಗತಿ ಬರಬೇಕು. ನನಗೆ ದೇವರೇ ಬೇಕು ಅಂತ ಇರಬೇಕು. ಅದು ಅಲ್ವಾ? ಅದಿಲ್ಲದೆ ಇದ್ರೆ ಹೇಗೆ? ಚಾರ್ಟ್ ಮರ್ತೋಗ್ಬಿಟ್ಟಿದ್ದೀರಾ ನೀವು. ಚಾರ್ಟ್ನ ಚೆನ್ನಾಗಿ ಮೆಲ್ಕು ಹಾಕಬೇಕು. ನಿಮ್ಗೆ ಹಾಕಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ. ಈಗ ನೋಡಿ, ಇಲ್ಲಿ ಈ ಚಾರ್ಟ್ನಲ್ಲಿ ನಾನು ಏನು ತೋರಿಸಿದ್ದೀನಿ ಅನ್ನೋದು ಇವಾಗ ಗೊತ್ತಾಗುತ್ತಾ? ಎಲ್ರಿಗೂ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಸರ್. ಓಕೆ. ಇಲ್ಲಿ ನಾನು ಸಾಧನೆಗಳು ಅಂತ ಹೇಳಿದ್ದೀನಿ. ಸಾಧನೆಗಳ ಕೆಳಗಡೆ ಕರ್ತೃತಂತ್ರ, ಇನ್ನೊಂದು ವಸ್ತುತಂತ್ರ, ಎರಡು ಸಾಧನೆಗಳಿದೆ ಅಂತ ಹೇಳಿದೆ. ಈಗ ಇವೆರಡು ಯಾತ್ರಿಂದ ಬಂದಿದೆ ಇಲ್ಲಿ? ಇದು ಇಂಪಾರ್ಟೆಂಟ್. ಯಾತ್ರಿಂದ ಬಂದಿದೆ? ಸೆಲ್ಫ್ ರಿಯಲೈಸೇಷನ್. ಅಲ್ಲ, ನಾನು ಇಲ್ಲಿ ಏನ್ ತೋರಿಸ್ತಾ ಇದ್ದೇನೆ? ನಾನು ಯಾರೋ ನೋಡಿ, ಕಂಪ್ಲೀಟ್ ಸರೆಂಡರ್ ಟು ದಿ ಗಾಡ್.
ಫಸ್ಟ್ ಎತ್ಕೊಂತಾನೆ ದೇವ್ರನ್ನ ಸೇರಿಸ್ಕೋಬೇಕು. ಇವಾಗ ನೀವು ಇವೆಲ್ಲ ಮಾಡಕ್ ಬರ್ತಿರಲ್ಲ, ಯಾತಕ್ಕೋಸ್ಕರ ಮಾಡ್ತಾ ಇದ್ದೀರಾ? ದೇವ್ರಿಗೋಸ್ಕರ ತಾನೆ. ದೇವ್ರನ್ನೇ ಸೇರಿಸದೇ ಇದ್ದರೆ ಹೇಗೆ? ಅದಕ್ಕೆ ಫಸ್ಟ್ ಎತ್ಕೊಂತಾನೆ ಸಾಧನೆಯಲ್ಲಿ ಕಂಪ್ಲೀಟ್ ಸರೆಂಡರ್ ಟು ದಿ ಗಾಡ್. ಕಂಪ್ಲೀಟ್ ಸರೆಂಡರು ಸ್ಟಾರ್ಟಿಂಗ್ ಆಗೋದಿಲ್ಲ. ಕಂಪ್ಲೀಟ್ ಸರೆಂಡರ್ ಯಾವಾಗ ಆಗೋದು? ಅದನ್ನು ಪರಭಕ್ತಿ ಅಂತಾರೆ, ಅದನ್ನೇ ಜ್ಞಾನ ನಿಷ್ಠೆ ಅಂತಾರೆ. ಎಲ್ಲ ಸಾಧನೆಗಳು ಮುಗಿದು ತತ್ವದಲ್ಲಿ ನಿಂತವ್ರು ಕಂಪ್ಲೀಟ್ ಸರೆಂಡರ್ ಆಗಿರ್ತಾರೆ. ನಮ್ಗೆ ಆಗಕ್ಕೆ ಬರಲ್ಲ. ಆದರೆ ಸ್ವಲ್ಪ ಆದರೂ ದೇವರನ್ನ ಸೇರಿಸ್ಕೊಂಡು ಶರಣಾಗತಿ ಆಗೋದಕ್ಕೆ ಪ್ರಯತ್ನ ಮಾಡಬೇಕು. ಅದು ಕನಗಡ್ ರಾಮದಾಸರ ಜೀವನ ಚರಿತ್ರೆ ನಾವು ನೋಡಿದ್ದೀವಿ ಕೆಲವು ಸಲ. ಅವರು ಮನೆ, ಹೆಂಡತಿ, ತಮ್ಮ ಹೆಣ್ಮಗಳು ಎಲ್ಲರನ್ನು ಬಿಟ್ಟು, ಜೋಬ್ನಲ್ಲಿ ಒಂದು ಪೈಸಾ ಇಲ್ಲ, ಏನೂ ಇಲ್ಲ, ಮನೆ ಬಿಟ್ಟು ಹೋಗ್ಬಿಟ್ರು. ಬೆಳಗಿನ ಜಾವ 4 ಗಂಟೆಗೂ ಏನೋ ಎದ್ದು ಎಲ್ಲಿಗೆ ಹೋಗಬೇಕೋ ಗೊತ್ತಿಲ್ಲ. ಟ್ರೈನಲ್ಲಿ ಹೋಗ್ತಾ ಇದ್ರು, ಎಲ್ಲಿ ಸುಮ್ಮನೆ ಟ್ರೈನಲ್ಲಿ ಕೂತ್ಕೊಂಡ್ಬಿಡೋದು. ಆ ಟ್ರೈನ್ ಎಲ್ಲಿಗೆ ಹೋದರೆ ಅಲ್ಲಿಗೆ ಯಾರೋ ಬಂದು ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ರು. ಅದು ದೇವರು ಎಲ್ಲವನ್ನು 2 ವರ್ಷ ಅವರಿಗೆ ಊಟ ಎಲ್ಲ ಅವನೇ ನೋಡ್ಕೊತಾ ಇದ್ದ. ಇದು ಬರಬೇಕು ನಮಗೆ. ದೇವರು ಸಿಗಬೇಕು ಅಂತಂದರೆ ಈ ಕಂಪ್ಲೀಟ್ ಸರೆಂಡರ್ನೆಸ್ ಬೇಕು ನಮಗೆ. ಬಟ್ ಕಂಪ್ಲೀಟ್ ಸರೆಂಡರ್ನೆಸ್ ಆಗಲ್ಲ. ಬಟ್ ಹೀಗಿರಬೇಕು. ಅಲ್ಲಿ ಒಬ್ಬ ಟಿಕೆಟ್ ಕಲೆಕ್ಟರ್ ಬರ್ತಾನೆ, ಬಂದಿದೆ ಟಿಕೆಟಲ್ಲಿ ಅಂತಾನೆ. ಇಲ್ಲ, ಸರಿ ಇಳಿದ್ಬಿಡ್ರ ಎಲ್ಲ ಅಂತ ಇಳಿಸ್ಬಿಡ್ತಾನೆ. ಆಗಿನ ಕಾಲ ಅದು, ಬ್ರಿಟಿಷರ್ ಕಾಲದಲ್ಲಿ. ಯಾರೋ ಒಬ್ಬ ಕ್ರಿಶ್ಚಿಯನ್ ಇವರು ಸನ್ಯಾಸಿಗಳು ಇಂಥವರೆಲ್ಲ ಟಿಕೆಟ್ ತಗೊಳ್ಳದೇ ಇರೋರು ಕೆಲವರು ಇರ್ತಾ ಇದ್ರು. ಇವ್ರನ್ನ ಆಟ ಆಡಿಸ್ತಾ ಇದ್ದ ಅವನು. ಆ ಕಡೆ ಹೋಗೋ, ಈ ಕಡೆ ಬರೋ, ಈ ಕಡೆ ಹೋಗೋ, ಆ ಕಡೆ ಹೋಗೋ ಅಂತವ್ರ ಕೈಲಿ, ಅಥವಾ ಬಸ್ಕಿ ಓಡಿಸೋದು, ನಿನ್ನ ಸಾಮಾನು ಏನಿದೆ ತೋರಿಸು ಅಂತ. ಕನಗಡ್ ರಾಮದಾಸರು ಅವಾಗ ಕನಗಡ್ ರಾಮದಾಸರಲ್ಲ ಅವರು, ಸುಮ್ಮನೆ ರಾಮದಾಸರು ಅಲ್ಲ ಅವರು. ಆಮೇಲೆ ಅವರು ಹೆಸರಿಟ್ಕೊತಾರೆ, ವಿಠಲ್ ಅಂತ ಅವ್ರ ಹೆಸರು. ಅವ್ರನ್ನ ನಿಮ್ಮ ಬ್ಯಾಗ್ನಲ್ಲಿ ಏನಿದೆ ಅಂತೆಲ್ಲ ಉಯ್ತಾರೆ. ಭಗವದ್ಗೀತೆ, ಬೈಬಲ್ 2 ಸಿಗುತ್ತೆ. ಬೈಬಲ್ ತಗೊಂಡು ನಿನ್ನ ಬೈಬಲ್ ಅರ್ಥ ಆಗುತ್ತಾ ಅಂತಾರೆ. ಯಾಕೆ ಅರ್ಥ ಆಗಬಾರ್ದು? ಅವನು ಸಾಕ್ಷಾತ್ ಪರಮಾತ್ಮನೇ ಅಂತಾನೆ. ಅವನು ತಣ್ಣಗಾಗ್ಬಿಡ್ತಾನೆ. ಅಯ್ಯೋ, ಇವರು ಕೂಡ ಜೀಸಸ್ ನಂಬ್ತಾ ನೀವು ಅಂತ ಹೇಳಿ ಅವನ ಪಾಪ ಕ್ಷಮೆ ಕೇಳಿಕೊಂಡು ಅವನ ಸ್ಟೇಷನಲ್ಲಿ ಕುಂಡ್ರಿಸ್ಕೊಂಡು ಊಟ ಕೊಟ್ಟು, ಇನ್ನೊಂದ್ಸರಿ ಟ್ರೈನ್ ಬಂದಮೇಲೆ ಅವ್ರನ್ನ ಎಲ್ಲಿಗೆ ಹೋಗ್ಬೇಕು ನನಗೇನು ಗೊತ್ತಿಲ್ಲ ಅಂದರೆ ಈ ಕಡೆ ಹೋಗ್ತಾ ಇದೆ ಅಂತ ಕಳಿಸ್ಬಿಡ್ತಾನೆ ಅವ್ರನ್ನ. ಹೇಗಿದೆ ನೋಡ್ರಿ, ಇದು ಕಂಪ್ಲೀಟ್ ಸರೆಂಡರ್ನೆಸ್. ನಮ್ಗೆ ಹಾಗೆ ಬರುತ್ತಾ ಇರೋಕ್ಕೆ ಸಂಸಾರದಲ್ಲಿ. ಹೆಂಡತಿ ಹೇಳಿದ್ರೆ ಗಂಡನಿಗೆ ಕೋಪ, ಗಂಡ ಹೇಳಿದ್ರೆ ಹೆಂಡತಿ ಕೋಪ. ಕಂಪ್ಲೀಟ್ ಸರೆಂಡರ್ನೆಸ್ ಹಾಗಿರಬೇಕು. ಹಾಗೆ ಇಲ್ಲಿ ಕಷ್ಟ ಇದೆ, ನಾವು ಅದಕ್ಕೆ ಸಾಧನೆ ಮಾಡ್ತಾ 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 ಇದಕ್ಕೆ ಹೋಗಬೇಕು. ಸೊ ಇಲ್ಲಿ ಕೆಲವರು ಹೊಸಬರು ಬಂದಿದ್ದಾರೆ, ಅದಕ್ಕೋಸ್ಕರ ನೀವು ಇನ್ನೊಂದ್ಸರಿ ನೋಡ್ಕೊಂಬಿಡಿ. ಕರ್ತೃತಂತ್ರ ಇದನ್ನ ಅದು ಬೇಕಾದರೆ ಮಾಡ್ಬೋದು, ಬಿಡ್ಬೋದು, ಬೇರೆ ರೀತಿಯಲ್ಲಿ ಮಾಡ್ಬೋದು. ಇದು ವಸ್ತುತಂತ್ರ ಅಂದರೆ ಅದು ಹೇಗಿದ್ದರೆ ಹಾಗೆ. ಇವಾಗ ತಾನೇ ಹೇಳಿದ್ರಲ್ವ ನೀವು, ಇದು ಜ್ಞಾನ. ವಸ್ತುತಂತ್ರದಿಂದಲೇ ಜ್ಞಾನ ಆಗೋದು. ಇದಕ್ಕೆ ಮೊದಲೆತ್ಕೊಂತ ನೀವು ಸಾಧನೆಗಳು ಹೇಳಿದ ತಕ್ಷಣ, ಸಾಧನೆ ಅಂದಿದ ತಕ್ಷಣ ಫಸ್ಟ್ ದೇವರಿಗೆ ಶರಣಾಗತಿ ಆಗದೆ ಅಂತ ಫಸ್ಟ್ ಕರಿಬೇಕು. ಅದರಲ್ಲಿ 2. ಮೊದಲನೇದು ವಸ್ತುತಂತ್ರ. ವಸ್ತುತಂತ್ರ ಅಂದರೆ 3 ಸಾಧನೆ: ಶ್ರವಣ, ಮನನ, ನಿಧಿಧ್ಯಾಸನ. ಅಷ್ಟೇ, ಈ 3 ಸಾಧನೆ. ಇದರಿಂದಲೇ ಜ್ಞಾನ ಆಗಬೇಕಾಗಿರೋದು, ಬೇರೆ ಇನ್ಯಾವುದರಿಂದಲೂ ಜ್ಞಾನ ಆಗೋದಿಲ್ಲ. ಇನ್ನು ಭಗವದ್ಗೀತೆಯಲ್ಲಾಗಲಿ ಪ್ರಪಂಚದಲ್ಲಾಗಲಿ ಮಿಕ್ಕಿರೋ ಸಾಧನೆಗಳನ್ನೆಲ್ಲ ಕರ್ತೃತಂತ್ರ ಅಂತ ಅಂದ್ಬಿಡ್ರಿ ಅಷ್ಟೇ. ಕರ್ತೃತಂತ್ರದಲ್ಲಿ ಕರ್ಮಯೋಗ, ಉಪಾಸನೆ. ಆ ಉಪಾಸನೆಯಲ್ಲೇ ಜಪ ಬರುತ್ತೆ ಅಷ್ಟೇ. ಇನ್ನು ಸಹಕಾರಿ ಸಾಧನೆಗಳು ಯಮ ನಿಯಮಗಳಾಗ್ಬೋದು, ಅಮಾನಿತ್ವಾದಿ ಸಾಧನೆಗಳು. ಸ್ವಾಮಿಗಳು ಹೇಳಿದ್ರು ಎಲ್ಲ ಪೂರ್ತಿ ಆ ಶ್ಲೋಕಗಳೇ ಹೇಳಿಬಿಟ್ರು. 5 ಶ್ಲೋಕಗಳು ಬರುತ್ತೆ 13ನೇ ಅಧ್ಯಾಯದಲ್ಲಿ. ಅದು ಅಮಾನಿತ್ವ, ಅದಂಬಿತ್ವ, ಅಹಿಂಸಾ, ಆರ್ಜವ, ಆಚಾರ್ಯೋಪಾಸನೆ ಅಂತೆಲ್ಲ ಹೇಳಿಬಿಟ್ರು. ಆಮೇಲೆ ಜನ್ಮ, ಮೃತ್ಯು, ಜರ, ವ್ಯಾಧಿ, ತುಕ್ಕ, ದೋಷಾನು, ದರ್ಶನ ಮತ್ತು 20 ರಿಂದ 24 ಬರುತ್ತಲ್ಲಿ. ಆಮೇಲೆ 14ನೇ ಅಧ್ಯಾಯದಲ್ಲಿ ಗುಣತ್ರಯ ವಿಭಾಗ ಯೋಗ. ಆಮೇಲೆ ದೈವಾಸುರ ಸಂಪತ್ ವಿಭಾಗ ಯೋಗ 16ನೇ ಅಧ್ಯಾಯದಲ್ಲಿ. ಇದು 14, ಇದು 16, 18ನೇ ಅಧ್ಯಾಯದಲ್ಲಿ ಬುದ್ಧಿ ವಿಶುದ್ಧಾದಿ. ಇವೆಲ್ಲ ಸಹಕಾರಿ ಸಾಧನೆಗಳು. ಇದನ್ನಿವಾಗ ಇದು ನಮ್ದು ಮುಗಿದಿದ ತಕ್ಷಣ ಉಪಾಸನೆ ಸಹಕಾರಿ ಸಾಧನೆಗಳು. ಬಟ್ ನಾನೇನು ಇದನ್ನು ಟಚ್ ಮಾಡ್ತಾ ಇಲ್ಲ, ನಮಗೆಲ್ಲ ಆಗಿದೆ. ಈ ಸಹಕಾರಿ ಸಾಧನೆಗಳನ್ನ ಪರಮಾತ್ಮ ನಾನೇ ಜ್ಞಾನ ಸಾಧನಗಳು ಅಂತ ಕರೀತಾನೆ. ಯಾಕೆ ಅಂತಂದರೆ ಇದು
LKG ಇದ್ದಂಗೆ. LKG ಅನ್ಬಿಡಿ, ಇದನ್ನ ನೀವು ಈ ಒಂದು ಸಾಧನೆಗಳಿದೆಯಲ್ಲ ಪರಂಪರಾ ಸಾಧನೆಗಳು, ಇದನ್ನ ನೀವು ಹೈಸ್ಕೂಲ್ ಅಂತನ್ನಿ, ಇದು ಕಾಲೇಜ್ ಅಂತನ್ನಿ. ಇದರಲ್ಲಿ ಇದು PhD. ಸ್ವಾಮಿಗಳು ಹಾಗೆ ಹೇಳಿದ್ರು, PhD ಕ್ಲಾಸ್ ಅಂದರು. PhD ಅಂತಂದರೆ ಮೋಕ್ಷಕ್ಕೆ ಪ್ರಯತ್ನ ಮಾಡ್ತಾ ಇರೋರು, ಕೊನೆ ಹಂತದ ಸಾಧನೆ. ಇದು ಮಾಡಬೇಕಾದ್ರೆ ನೀವು PhDಗೆ ಹೋಗಬೇಕಾದ್ರೆ ನೀವು ಇಂಟರ್ವ್ಯೂನಲ್ಲಿ ಇದು ಪಾಸ್ ಆಗಬೇಕು. ಈಗ ನೀವು SLC ಓದ್ಬಿಟ್ಟು PUCಗೆ ಹೋಗಬೇಕಾದ್ರೆ ನಿಮಗೆ SLC ಪಾಸ್ ಆಗಿರಬೇಕು. SLC ಪಾಸ್ ಆಗಬೇಕಲ್ಲ, ಹಾಗೆ ಇದು 4 ಸಾಧನ ಚತುಷ್ಟಯ. ನಿತ್ಯ ವಸ್ತು ವಿವೇಕ, ಈ ಲೋಕದಲ್ಲಿ ಪರಲೋಕದಲ್ಲಿ ವೈರಾಗ್ಯ ಇರಬೇಕು ನಚಿಕೇತನ್ಗಿದ್ದಂಗೆ. ಷಟ್ ಸಂಪತ್ತಿ, 6 ಸಂಪತ್ತು, ಹೆಂಡತಿ ಮಕ್ಕಳು ಹಣ ಮನೆ ಮಠ ಬಂಗ್ಲೆ ಅಲ್ಲ, ಈ ಸಂಪತ್ತು ಇರ್ಬೇಕು ನಮ್ಮಲ್ಲಿ. ಶಮ ದಮ ಉಪರತಿ ತಿತಿಕ್ಷ ಸಮಾಧಾನ ಶ್ರದ್ಧಾ ಮುಮುಕ್ಷತ್ವ ಎಲ್ಲ ಈ 4ರಲ್ಲೂ ತುಂಬ ಮುಖ್ಯ. ಸೊ ಈ ಕ್ವಾಲಿಫಿಕೇಶನ್ ಇದ್ದವ್ರನ್ನೇ ಮುಮುಕ್ಷತ್ವ ಅಂತ ಕರೆಯೋದು. ನಾವು ನೋಡ್ಕೋಬೇಕು ಈ ಕ್ವಾಲಿಫಿಕೇಶನ್ ನನ್ನಲ್ಲಿ ಎಷ್ಟಿದೆ. ಈಗ ಈ ಕ್ವಾಲಿಫಿಕೇಶನ್ ಬರೋದಕ್ಕೋಸ್ಕರ ನಿಮಗೆ ಅದರ ಹಿಂದಿಂದು ಸಹಕಾರಿ ಸಾಧನ, ಇದು ಕಷ್ಟ, ಇದು ಮನಸ್ಸಿನಿಂದ ಮಾಡೋದು. ಇದು ಅದಕ್ಕಿಂತ ಸುಲಭ, ಇದು ಶರೀರದಿಂದ ಮಾಡೋದು. ಕರ್ಮಯೋಗ, ಉಪಾಸನೆಯಲ್ಲೇ ಜಪ ಬರುತ್ತೆ. ಉಪಾಸನೆ ಇವಾಗ ಮಾಡೋಕ್ಕಾಗಲ್ಲ. ಐ ಥಿಂಕ್ ನಿಮ್ಗೆ ಓವರ್ ಆಲ್ ಪಿಕ್ಚರ್ ಬಂದಿದೆ, ಸಾಕಿಷ್ಟ. ಸರ್ ಇದನ್ನ ಡಿಸ್ಕೋರ್ಸ್ ಗ್ರೂಪ್ಗೆ ಇನ್ನೊಂದ್ಸರ್ತಿ ಕಳಿಸಿ ಸರ್, ನನಗೆ ಸ್ವಲ್ಪ ಬೇಕಿತ್ತು. ಕಳಿಸ್ತೀನಿ ಕಳಿಸಿದೆ, ಇನ್ನೊಂದ್ಸರಿ ಕಳಿಸ್ತೀನಿ. ಅದನ್ನ ಬರ್ಕೊಂಡ್ಬಿಡ್ಬೇಕಾಗಿತ್ತು, ಮಿಸ್ ಆಯ್ತು. ಬರ್ಕೊಂಡ್ಬಿಡ್ತೀನಿ ಕ್ಲೀನ್ ಆಗಿ. ಆಯ್ತು. ಸೊ ಇವಾಗ ಸಾಧನೆಗಳು ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸಾಧನೆಗಳು ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಸುಲಭ ಆಗುತ್ತೆ. ಯಾರಿಗೆ ಅರ್ಥ ಆಗಲ್ವೋ ಮತ್ತೆ ಕೇಳಿ. ಇದು ಬೇಸ್ಮೆಂಟು, ಬೇಸಿಕ್ ಇದು ಇಷ್ಟು. ಸೊ ಅಲ್ಲಿ ಏನಾಯಿತು, ನಮಗೆ ಈ ಕರ್ತೃತಂತ್ರ ವಸ್ತುತಂತ್ರ ಸಾಧನೆಗಳನ್ನ ಮಾಡಬೇಕಾದ್ರೆ ಎರಡಕ್ಕೂ ಪರಮಾತ್ಮನೇ ಆಧಾರ. ಆಮೇಲೆ ಎರಡಕ್ಕೂ ಚಿತ್ತಶುದ್ಧಿ ಆಗಿರ್ಬೇಕಂದ್ರೆ ಕರ್ಮಯೋಗ ಫಸ್ಟ್ ಮಾಡ್ಕೊಂಬಂದ್ಬಿಟ್ಟಿರ್ಬೇಕು. ಅದಕ್ಕೆ ಏಕಾಗ್ರತೆ ಮತ್ತು ಚಿತ್ತಶುದ್ಧಿ ಎರಡಕ್ಕೂ ಬೇಕು. ಚಿತ್ತಶುದ್ಧಿಗೆ ಕರ್ಮಯೋಗ ಆಯಿತು, ಏಕಾಗ್ರತೆಗೆ ಏನು ಮಾಡ್ತೀರಾ? ಏನು ಮಾಡ್ಬೇಕು ಏಕಾಗ್ರತೆಗೆ? ಜಪ, ಉಪಾಸನೆ ಹೇಳ್ತೀವಿ. ಆದರೆ ಉಪಾಸನೆಗಳು, ಆ ಉಪನಿಷತ್ ನಿನ್ನೆ ನೋಡಿದ್ವಿ. ಉಪನಿಷತ್ತುಗಳಲ್ಲಿ ಅವುಗಳೆಲ್ಲ ಮಾಡೋಕ್ಕೆ ತುಂಬ ಕಷ್ಟ ಇದೆ. ಹೇಳೋರಿಲ್ಲ, ಮಾಡೋದು ಕಷ್ಟ. ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಜಾಸ್ತಿ. ಜಪ, ಅದಕ್ಕೆ ಆ ಜಪ ಅಂದರೆ ಏನು ಅಂತ ನಾವು ನಿನ್ನೆ ಎಲ್ಲ ನೋಡಿದ್ವಿ. 4 ಥರ ಜಪಗಳನ್ನ ಕೂಡ ಹೇಳಿದ್ದಾಯ್ತು ನೀವು. ಅಷ್ಟು. ಮತ್ತು ಎರಡರಲ್ಲೂ ಕೂಡ ಉಪಾಧಿಗಳನ್ನ ಇಟ್ಕೊಂಡಿರಲ್ವಾ? ಕರ್ತೃತಂತ್ರ ಆಗಲಿ ವಸ್ತುತಂತ್ರ ಆಗಲಿ ಮೊದಲೇ ಎತ್ಕೊಂತಾನೆ. ಈ ಉಪಾಧಿಗಳು ಅಂದರೆ 19 ಮುಖಗಳು, ಶರೀರ, ಇವೆಲ್ಲ ಇರುತ್ತೋ ಇಲ್ವಾ? ನಾನು ಸಾಧನೆ ಮಾಡುವಾಗ ಈ ಶರೀರಾದಿಗಳು ಇರುತ್ತೋ ಇಲ್ವಾ? 19 ಇರುತ್ತೆ ಸರ್. ಇರುತ್ತೆ. ಮತ್ತೆ ಯಾವಾಗ ಹೋಗುತ್ತೆ? ಜ್ಞಾನ ಆಗೋ ತನಕ ಇರುತ್ತೆ ಸರ್. ಸರಿ, ಈಗ ಜ್ಞಾನ ಆಗೋ ತನಕ ಇರುತ್ತೆ. ಉಪಾಸನೆಯಲ್ಲಿ ಹೇಗಾಗುತ್ತೆ? ಜ್ಞಾನ ಬದುಕಿರುವಾಗಲೇ ಆಗುತ್ತಾ, ಸತ್ ಮೇಲೆ ಆಗದ? ಬದುಕಿರುವಾಗಲೇ ಆಗುತ್ತೆ ಸರ್. ಬದುಕಿರುವಾಗ ಆಗುತ್ತೆ. ಆಮೇಲೆ ನೀವು ಸೈಲೆಂಟ್ ಮೋಡ್ಗೆ ಹಾಕಕ್ಕೆ ಹೋಗ್ಬೇಡಿ. ಆನ್ಸರ್ ಮಾಡೋರು ಎಲ್ಲರೂ ಬೇಕಾದರೆ ಓಪನ್ ಮಾಡಿಬಿಟ್ಕೊಳ್ಳಿ. ಬಟ್ ನಿಮ್ಮ ಕಡೆ ಗಲಾಟೆ ಬಂದರೆ ಮಾತ್ರ ಸೈಲೆಂಟ್ ಮೋಡ್ಗೆ ಹಾಕಿ. ಸುಮ್ಮನೆ ನೀವು ಓಪನ್ ಬಿಟ್ಟಿದ್ದರೆ ನಿಜವಾಗ್ಲೂ ಏನೂ ಡಿಸ್ಟರ್ಬ್ ಆಗಲ್ಲ. ನಾನು ಯಾವಾಗಲೂ ಓಪನೇ ಬಿಟ್ಟಿರ್ತೀನಿ, ನೀವು ಬಿಡ್ಬೋದು. ಬಟ್ ನಿಮ್ಮ ಕಡೆ ಏನಾದರೂ ಶಬ್ದನೋ ಗಲಾಟೆನೋ ಮಾತಾಡೋದು ನಿಮ್ಮ ಹತ್ರ, ಆವಾಗ ಸೈಲೆಂಟ್ ಮೋಡ್ಗೆ ಹಾಕ್ಕೊಳ್ಳಿ. ಪ್ರತಿ ಸಾರಿ ನೀವು ಮಾಡಬೇಕಾಗಿಲ್ಲ ಆ ಥರ. ಹಾಗೆ ಆದ್ದರಿಂದ ಸರಿ, ಉಪಾಸನೆಯಲ್ಲಿ ಏನು ಮಾಡ್ತೀರಾ ನೀವು? ಅಲ್ಲಿ ನಿಮಗೆ ಉಪಾಸನೆಯಲ್ಲಿ ಈ 19 ಮುಖಗಳು ಉಪಾಧಿಗಳನ್ನ ಇಟ್ಕೋಬೇಕಾ ಬಿಟ್ಬಿಡ್ಬೇಕಾ? ಕರೆಕ್ಟ್. ಬಿಡಂಗಿಲ್ಲ ಅವು ಹಾಗೆ ಇರುತ್ತೆ. ಎಲ್ಲಿವರೆಗೂ ಇರುತ್ತದು ಹೋಗ್ಲಿ. ಅಂತಃಕರಣ ಶುದ್ಧಿ ಆಗತ್ತೆ. ಅಲ್ಲ ಅದಲ್ಲ, ಚಿತ್ತಶುದ್ಧಿ ಆಗತ್ತೆ. ಅಲ್ಲ, ಜ್ಞಾನ ಆಗೋ ತನಕ ಇರುತ್ತೆ ಸರ್. ಜ್ಞಾನ ಆಗೋ ತನಕ ಇರುತ್ತೆ ಸರ್. ಇಲ್ಲಿ ಜ್ಞಾನದಲ್ಲಿ ಈ ಉಪಾದಿಗಳನ್ನ ಬಿಟ್ಬಿಡ್ತಾನೆ ಅವನು.
ಅವನಿಗೆ ಆವಾಗಲೇ ಗೊತ್ತಾಗ್ಬಿಡುತ್ತೆ. ಹಗ್ಗ ಅಂತ ಗೊತ್ತಾದಾಗ ಹಾವು ಸತ್ಯ ಅಲ್ಲ. ಪರಮಾತ್ಮನಲ್ಲಿ ನೆಲೆ ನಿಂತಾಗ ರಾಮಕೃಷ್ಣ ಪರಮಹಂಸರಂಥವ್ರಿಗೆ ಈ ಶರೀರಗಳು ಸತ್ಯ ಅಲ್ಲ, ಉಪಾಧಿಗಳು ಬಿಟ್ಬಿಡ್ತಾರೆ ಅವರು. ಹಾಗೆ ಆದರೆ ಉಪಾಸನೆಯಲ್ಲಿ ಏನಾಗುತ್ತೆ ನನ್ನ ಪ್ರಶ್ನೆ. ಏನಾಗುತ್ತೆ ಅಂದ್ರೆ ಹೇಳಿ. ಸತ್ತ ಮೇಲೆ ಫಲ ಸರ್ ಅದು ಉಪಾಸನೆಯಲ್ಲಿ? ಒಂದ್ ನಿಮಿಷ ಹೇಳ್ರಿ. ಸತ್ತ ಮೇಲೆ ಫಲ? ಸತ್ತ ಮೇಲೆ ಫಲ ಎಲ್ಲಿ? ಸತ್ತ ಮೇಲೆ ಎಲ್ಲಿ ಸಿಗುತ್ತೆ ಫಲ? ಅಲ್ಲಿ ಮುಂದೆ ಮೇಲಿನ ಲೋಕಗಳಲ್ಲಿ. ಆಮೇಲೆ ಕ್ರಮ ಮುಕ್ತಿ ಆಗ್ಬೋದು, ಇಲ್ಲ ಉಪಾಸನೆ ಪುಣ್ಯ ಮುಗಿದ್ಮೇಲೆ ಮತ್ತೆ ಜನ್ಮ ತಗೊಬೋದು. ಹಾ ಸರಿ. ಇವಾಗ ಹೀಗೆ ಇಟ್ಕೋಣ. ಇವರು ಈ ಉಪಾಸನೆ ಎಲ್ಲಿವರೆಗೂ ಮಾಡ್ತಾ ಇರಬೇಕು? ನಾನು ಆಗೋ ತನಕ ಬದುಕಿರೋ ತನಕ ಮಾಡ್ತಾ ಇರ್ಬೇಕು. ಹಾ, ಕೊನೆ ಉಸಿರು ಹೋಗುವವರೆಗೂ ಜಪ ಆಗ್ಲಿ ಉಪಾಸನೆ ಆಗ್ಲಿ, ನಾವು ಉಪಾಸನೆ ಅಂತ ಕರಿತೀವಿ, ನೀವು ಜಪ ಮಾಡಿದ್ರು ಅಷ್ಟೇ. ಇಲ್ಲಿ ಏನಾಗುತ್ತೆ ಅಂದ್ರೆ, ಇವಾಗ ನೀವು ಫಾರ್ ಎಕ್ಸಾಂಪಲ್ ಉಪಾಸನೆನೇ ಮಾಡ್ರಿ, ಜಪನೇ ಮಾಡ್ರಿ, ಇಲ್ಲೇ ಮುಕ್ತರು ಆಗಬಹುದು. ಈಗ ಬ್ರಹ್ಮಚೈತನ್ಯ ಕರ್ಮಯೋಗದ ರೂಪದಲ್ಲಿ ಮಾಡಿದ್ರೆ ಜ್ಞಾನ ಆಗುತ್ತೆ. ಎರಡಕ್ಕೂ ಕರ್ಮಯೋಗ ಮೊದಲು ಮಾಡಿರ್ಬೇಕು. ಈಗ ಅದಾಗ ಮುಗಿದೋಯ್ತು, ಇಲ್ಲಿ ಕರ್ಮಯೋಗ ಬರೋದಿಲ್ಲ. ಇಲ್ಲಿ ಉಪಾಸನೆ ಜ್ಞಾನದಿಂದಲೇ ಮೋಕ್ಷ. ಈಗ ನೀವು ಇವರು ಬ್ರಹ್ಮಚೈತನ್ಯರು, ಕನ್ನಂಘಾಟ ರಾಮದಾಸರು, ಮತ್ತು ಇವರು ನಮ್ಮ ಶ್ರೀಧರ್ ಸ್ವಾಮಿಗಳು, ನಮ್ಮ ಇದು ಯಾರು ಯಾವ ಇದವರು ಅವರು ಶಿವಮೊಗ್ಗ ಶ್ರೀಧರ್ ಸ್ವಾಮಿಗಳು, ಮತ್ತು ಇನ್ಯಾರು ಬ್ರಹ್ಮಾನಂದರು, ಕರ್ನಾಟಕದ ಬ್ರಹ್ಮಚೈತನ್ಯರು ಅಂತ ಹೆಸರು ಅವರು. ಇವರೆಲ್ಲ ಜಪದಿಂದ ಮಾಡಿದವರು. ಹಿಂದೆ ಅಂತೂ ಕೃಷ್ಣ ಚೈತನ್ಯರು ಬೇಕಾದಷ್ಟು ಜನ ಇದ್ದಾರೆ ಬಿಡ್ರಿ, ಜಪದಿಂದ ಮಾಡಿದವರು. ಮತ್ತು ಇವರೆಲ್ಲ ಆಗಲಿ, ಇವರು ಇಲ್ಲೇ ಬೇಕಾದರೂ ಮುಕ್ತರಾಗ್ಬೋದು. ಅವ್ರು ಮಾಡ್ತಾ ಇದ್ದಿದ್ದು ಉಪಾಸನೆ, ಜಪ. ಆದರೆ ಏನಾಗಬೇಕಾದ್ರೂ ಕೂಡ ಜ್ಞಾನದಿಂದನೇ ಆಗಬೇಕು. ಇದು ಉಪಾಸನೆ ಕರ್ತೃತಂತ್ರ. ಮಾಡಿ ಜಪ ತನವನ್ನು ಬಿಟ್ಟು ಕನ್ನಡ ರಾಮದಾಸರನ್ನ ಕೇಳ್ರೆ 2 ವರ್ಷ ಸತತವಾಗಿ ಜಪ ಮಾಡ್ತಾರೆ. ಕೂತ್ರೆ ನಿಂತ್ರೆ ಎದ್ರೆ ಎಲ್ಲಿ ಹೋದರೂ ಜಪ ನಡೀತಾ ಇರಬೇಕು. ಹಾಗೆ ಅದಾದ ಮೇಲೆ ಇನ್ನು ಒಳಗಡೆಯಿಂದ ಅವ್ರಿಗೆ ರಾಮನ ಪ್ರತ್ಯಕ್ಷ ಆಯಿತು. ಆಮೇಲೆ ಕೃಷ್ಣಂದು, ಜೀಸಸ್ದು, ಬುದ್ಧಂದು ಇಷ್ಟೆಲ್ಲ ಅವ್ರಿಗೆ ಪ್ರತ್ಯಕ್ಷ ಆಯ್ತಂತೆ ದೇವರುಗಳದೆಲ್ಲ. ಅದಾದ ಮೇಲೆ ರಾಮ, ಇನ್ನು ನೀನು ಇದು ಮಾಡಿದ ಸಾಕು, ಇನ್ನು ಧ್ಯಾನ ಯೋಗವನ್ನು ಮಾಡು ಅಂತ ಒಳಗಡೆಯಿಂದ ಪ್ರೇರಣೆ ಬಂತಂತೆ. ನೇರಾದ ಸಾಧನೆ ಇದೆಯಲ್ಲ, ಅದು ಜ್ಞಾನ ಯೋಗ ಅಂತ ಕರೀತಾರೆ. ಆ ನಿಧಿಧ್ಯಾಸನ ಧ್ಯಾನ 6ನೇ ಅಧ್ಯಾಯದಲ್ಲಿ ಹೇಳೋ ಧ್ಯಾನ. ಯಾಕಿಷ್ಟೆಲ್ಲ ನಾನು ಹೇಳ್ತಾ ಇದ್ದೀನಿ ಅಂದರೆ, ಧ್ಯಾನ ಅಂತಂದರೆ ಕೊನೆ ಅಂತ ಸಾಧನೆ. ನಮ್ಗೆ ಅದರ ಅರ್ಥ ಗೊತ್ತಿರಲ್ಲ ಅಂತ ಹೇಳಿ ನಾನು ಫಸ್ಟ್ ಈ ಸಾಧನೆಗಳನ್ನೆಲ್ಲ ತಗೊಂಡಿದ್ದು. ಈಗ ನಿಮಗೆ ಸ್ವಲ್ಪ ಅರ್ಥ ಆಗ್ತಾ ಇದೆ. ಕೊನೆಗೆ ಅವರು 6 ತಿಂಗಳು ಬೇರೆ ಕಡೆ, ಆವಾಗಲೇ ಏಕಾಂತವಾಸ, ಮೌನ, ಯಾರ ಜೊತೆಲೂ ಮಾತಾಡಬಾರ್ದು, ಇವೆಲ್ಲ ಇದೆ. ಧ್ಯಾನ ಯೋಗಕ್ಕೆ ಬಂದಾಗ ನಾನು ಒಂದು ಕ್ಲಾಸ್ನಲ್ಲಿ ಹೇಳ್ತೀನಿ ನಿಮಗೆ ಆ ಧ್ಯಾನ ಯೋಗ ಹೇಗೆ ಮಾಡಬೇಕು ಅಂತ. ಆಮೇಲೆ ಅವರಲ್ಲಿ ಹೋಗಿದ್ದೆ ಪಂಚಗುಹ ಅಂತಿರುತ್ತೆ ಮಂಗಳೂರು ಹತ್ರ. ಅಲ್ಲಿ ಹೋಗಿ 6 ತಿಂಗಳು ಕೂತ್ಕೊಂಡ್ಬಿಡ್ತಾರೆ ಅವರು. ಸ್ವಾಮೀಜಿಯವರು ಈ ಕನ್ಯಾಕುಮಾರಿಯಲ್ಲಿ ನಾವೆಲ್ಲ ಹೋಗಿದ್ವಿ. ಇಂದ್ರಾಣಿಯವರೆಲ್ಲ ಬಂದಿದ್ರು ನಮ್ಮ ಜೊತೆಲಿ, ಮಾತಾಜಿಯವರು ಬಂದಿದ್ದರು. ಕನ್ಯಾಕುಮಾರಿಗೆ ಹೋದಾಗ ಸ್ವಾಮೀಜಿಯವರು ಮೇಲ್ಗಡೆ ಒಂದು ಕಡೆ ಬೆಟ್ಟದ ಮೇಲೆ, ಅಲ್ಲಿ ಯಾವುದೋ ಒಂದು ಗಿರಿ ಇದೆ, ಎಲ್ಲ ಹತ್ಕೊಂಡು ಹೋಗಿದ್ವಿ. ಕೆಲವರೆಲ್ಲ ಹತ್ತು ಬಂದರು ನಮ್ಮ ಜೊತೆಲಿ. ಅಲ್ಲಿ ಸ್ವಾಮೀಜಿ ಕೂತ್ಕೊಂಡು ತಪಸ್ ಮಾಡಿದ ಜಾಗ. ಅದನ್ನು ಅರುಣ ಮಾತಾಜಿ, ಲಲಿತಾ ಮಾತಾಜಿನ ಕರ್ಕೊಂಡೋಗಿ, ವಿಜಮ್ನವ್ರನ್ನು ಕರ್ಕೊಂಡೋಗಿ ಆ 3 ಜನಕ್ಕೂ ತೋರಿಸಿದ್ರು. ನಾನು ಇಲ್ಲೇ ಸಾಧನೆ ಮಾಡಿದ್ದು. 18 ದಿವಸ ಸಮಾಧಿಲಿದ್ರಂತೆ. ನಮಗೆ ಗೊತ್ತಿರೋದು ಮ್ಯಾಕ್ಸಿಮಮ್ ಇಲ್ಲಿವರೆಗೂ. ನಮ್ಮ ಲಲಿತಾ ಮಾತಾಜಿ ಅವರು 10 ದಿವಸ ಸಮಾಧಿ, ಎಲ್ಲ ಪ್ರೂಫ್ ಆಗಿದೆ. ಇದು ಒಳಗಡೆ ಕುಂಡ್ರಿಸ್ಕೊಂಡು ಮಾಡೋದಲ್ಲ. ಇವರು ಯಾರೋ ಈ ಪೇಪರ್ನವರು, TV ಅವರೆಲ್ಲ ಬಂದು ಫೋಟೋಗಳು ತೊಗೊಂಡೋಗಿದ್ದಾರೆ. ಮೇಲ್ಗಡೆ ವೆಂಟಿಲೇಷನ್ ಓಪನ್ 24 ಗಂಟೆ. ನೀವು ರಾತ್ರಿಯಿಂದ 10 ದಿವಸದಲ್ಲಿ 24 ಗಂಟೆಯಲ್ಲಿ ಯಾವಾಗ ಬೇಕಾದರೂ ಬಂದು ನೋಡ್ಕೊಂಡು ಹೋಗ್ಬೋದು. ಅವ್ರು ಕೂತಿದ್ದಾರಾ, ಮಲಗಿದ್ದಾರಾ, ಏನು ಅಂತ. ಹಂಗೆ ಮಾಡಿದ್ರು ಮಹಾರಾಜಿಯವರು. ಪರ್ದ ಒಳಗಡೆ ಕುಂಡ್ರಿಸಿ ಮಾತಾಜಿಯವ್ರನ್ನ ಧ್ಯಾನಕ್ಕೆ ಕುಂಡ್ರಿಸಿದ್ರು. 10 ದಿವಸ ಆಹಾರ ನೀರು ಎಂಥದ್ದು ಇಲ್ಲ, ಚೊಕ್ಕಮಟ್ಲೆ ಹಾಕ್ಕೊಂಡು ಕೂತಿದ್ದಿದ್ದು ಅಷ್ಟೇ. ಹಾಗೆ ಆಮೇಲೆ ಇವರು 18 ದಿವಸ ಸ್ವಾಮೀಜಿಯವರು. ಆಮೇಲೆ ಇವರು
ನಮ್ಮ ಸದ್ಗುರು ಎಲ್ಲರೂ ಹೇಳ್ತೀವಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಫೇಮಸ್, ಅವರು ಮ್ಯಾಕ್ಸಿಮಮ್ 13 ದಿವಸ ಸಮಾಧಿಲಿ ಕೂತಿರೋದು ಅಷ್ಟೇ. ಲೆಕ್ಕ ಕೊಡ್ರಿ, ನಮ್ಮ ಹತ್ರ ಇಷ್ಟು ಲೀಸ್ಟ್ಗಳು ಇದೆ, ಇಷ್ಟು ಜನದ್ದು ಅವ್ರವ್ರದ್ದು. ಸೊ ಆ ಕೊನೆಯ ಸಾಧನೆಗಳನ್ನ ಹಾಗೆ ಮಾಡಬೇಕು. ಇದನ್ನ ಧ್ಯಾನ ಅಂತ ಕರಿತೀವಿ, ಕೊನೆಯಲ್ಲಿ ಮಾಡುವಂಥ ಸಾಧನೆಗಳು. ಅದಕ್ಕೆ ಧ್ಯಾನ ಯೋಗ ಅಂದ್ರೆ ಏನು ಸರಿಯಾಗಿ ತಿಳ್ಕೋಣ ಅಂತ ಹೇಳಿದ್ದು ಮಾಡಿದ್ದು. ಸರಿ ಆಯ್ತು. ಈಗ ನೀವು ಜಪ ಮಾಡಿ ಮಾಡಿ ಇಲ್ಲೇ ಮುಕ್ತರಾದ್ರೆ ಆಗ್ತೀವಿ. ಆಗದೆ ಇದ್ರೆ ಸಾಯೋವಾಗ ಏನ್ ನೆನ್ಸ್ಕೊಂಡು ಪ್ರಾಣ ಬಿಡ್ಬೇಕು? ಜಪದಲ್ಲಾಗ್ಲಿ ಉಪಾಸನೆಯಲ್ಲಾಗ್ಲಿ ಭಗವಂತನ ನಾಮ, ಭಗವಂತನ ನಾಮ. ಭಗವಂತನ ನೆನ್ಸ್ಕೊಂಡೇ ಪ್ರಾಣ ಬಿಡಬೇಕು. ಪ್ರಾಣ ಹೋಗುವಾಗ ಭಗವಂತನ ನೆನಪು ಬರ್ಬೇಕು ಅವ್ರಿಗೆ. ಅವ್ರು ಯಾವ ದೇವರನ್ನ ಕುರಿತು ತಪಸ್ ಮಾಡ್ತಾರೋ, ರಾಮನೋ, ಕೃಷ್ಣನೋ, ಗೋವಿಂದ, ನಾರಾಯಣ, ದೇವಿ, ಗಣಪತಿ, ದತ್ತಾತ್ರೇಯ, ಅವ್ರು ಯಾವ ಉಪಾಸಕರಾಗಿದ್ರೆ ಅದು. ಈಗ ದೇವಿ ಉಪಾಸನೆ ಬಂದಿದೆ. ರಾಮಕೃಷ್ಣ ಪರಮಹಂಸರು ದೇವಿ ಉಪಾಸಕರು, ಕುಲಕರ್ಣಿ ಸ್ವಾಮಿಗಳು ದತ್ತಾತ್ರೇಯನ ಉಪಾಸಕರು, ಕನ್ನಗಡ ರಾಮದಾಸರು ರಾಮನ ಉಪಾಸಕರು. ಹಾಗೆ ನಾನು ರಾಮನ್ನೇ ಕುರಿತು ಜಪ ಮಾಡೋದು. ಅದಕ್ಕೆ ಯಾವುದೋ ಒಂದು ದೇವರನ್ನ ಇಟ್ಕೊಳ್ರಿ, ಅದು ಕೂಡ ನಮಗೆಲ್ಲ ಆಗಿದೆ. ಒಂದು ದೇವ್ರನ್ನ ಇಟ್ಕೊಳ್ದೆ ನಾನು ಒಂದು 2 ದಿವಸ ರಾಮನ್ ಮಾಡ್ತೀನಿ, 2 ದಿವಸ ಕೃಷ್ಣ ಮಾಡ್ತೀನಿ, 3 ದಿವಸ ಇದನ್ನ ಮಾಡ್ತೀನಿ, ಏನಾಗುತ್ತೆ ಅಕಸ್ಮಾತ್ ನಾನು ಹಂಗೆ ಮಾಡಿದ್ರೆ? ಹೇಳಿ, ನಿಮ್ಮ ಬಾಯಿಂದ ಬರಲಿ ಉತ್ತರ, ಅವಾಗ ಪಕ್ಕ ಆಗುತ್ತೆ ಆನ್ಸರ್ಗಳು. ಏನಾಗುತ್ತೆ? ಏಕಾಗ್ರತೆ ಸಿಗಲ್ಲ ಸರ್. ಅದೆರಡು ದಿವಸಕ್ಕೂ ಬಿಟ್ಬಿಟ್ಟು ಇನ್ನೊಂದು ಮಾಡಿದ್ರೆ ಅದು ಸಾಧನೆ ಆಗಲ್ಲ. ಆಗೋದಿಲ್ಲ. ಅದಕ್ಕೇನಾದ್ರೂ ಒಂದು ಎಕ್ಸಾಂಪಲ್ ಕೊಡಕ್ ಬರುತ್ತಾ? ನಾನೇ ಕೊಡ್ತಾ ಇದ್ದೆ. ನಾನು ಕೊಟ್ಟಿರೋದಂದ್ರೆ ಎಲ್ಲ ಪುಸ್ತಕದಲ್ಲಿರೋದು, ನಂದಲ್ಲ, ಹೇಳಿದ್ದೀನಿ ಅಷ್ಟೇ. ನಾನು ಚೆನ್ನಾಗಿರೋ ಬಾವಿ ತೋಡೋದು. ಈ ದೇವರು ಅಲ್ಲ, ಈ ದೇವರು ಜಾಸ್ತಿ ಕೊಡ್ತಾನೆ, ಆ ದೇವರು ಜಲ್ದಿ ಫಲ ಕೊಡ್ತಾನೆ, ಈಶ್ವರ ಅಂತ ಸುಮ್ನೆ ಆ ತರ ಚೇಂಜ್ ಮಾಡ್ತಾ ಹೋಗ್ತಾ ಇರ್ತೀವಿ. ಮಾಡಬಾರ್ದಂಗೆ. ಅದರಿಂದ ಬಾವಿ ತೋಡೋದು, ಯಾರಿಗೋ ಬಾವಿ ತೋಡೋಕ್ಕೆ ಕೇಳ್ತಾನೆ ಸ್ವಾಮಿ, ಅವರು ಶಾಸ್ತ್ರ ಹೇಳೋರು ಬಾವಿ ತೋಡ್ಬೇಕಾದ್ರೆ ಎಷ್ಟು ಅಡಿ ತೋಡ್ಬೇಕು ಅಂತ. ಅವ್ರು ಒಂದ್ ಕಡೆ ಜಾಗ ತೋರಿಸ್ಬಿಟ್ಟು 50 ಅಡಿ ಬಾವಿ ತೋಡು ಅಂತ ಹೇಳ್ತಾರೆ. ಇವನು ದಡ್ಡ ಶಿಖಾಮಣಿ ಅವನ ಜಮೀನಲ್ಲಿ ಹೋಗ್ತಾನೆ, ಒಂದು ಕಡೆ 1 ಅಡಿ ತೋಡ್ತಾನೆ, ನೀರು ಬರಲ್ಲ. ಪಕ್ಕದಲ್ಲಿ ಇನ್ನೊಂದು ಅಡಿ ತೋಡ್ತಾನೆ, ನೀರು ಬರಲ್ಲ. ಹಿಂಗೆ 50 ಕಡೆ ತೋಡ್ತಾನೆ. ಕೊನೆಗೆ ಸ್ವಾಮಿಗಳ ಹತ್ರ ಹೋಗಿ, ಸ್ವಾಮಿ ನೀವು ಹೇಳ್ದಂಗೆ 50 ಕಡೆ ತೋಡದೆ ನೀರೇ ಬರಲಿಲ್ಲ ಅಂದ. ಬಾ ನೋಡೋಣ, ಹಂಗಾಗಕ್ಕೆ ಸಾಧ್ಯ ಇಲ್ವೇ, ಶಾಸ್ತ್ರ ಹೆಚ್ಚು ಕಡಿಮೆ ಹೇಳಲ್ವಲ್ಲ ಅಂತ. ಅವರು ಜಮೀನ್ ಹತ್ರ ಬರ್ತಾ, ಗಾರ್ಡನ್ನಲ್ಲಿ ಬರ್ತಾ ಇದ್ದ, ದೂರದಿಂದ ಹಿಂಗೆ ನೋಡಿದ್ರು, ಎಲ್ಲೋ ಮಣ್ಣಿನ ಗುಡ್ಡೆನೇ ಕಾಣಲ್ಲ ಅಂತಂದ್ರೆ ಇವನು ಒಂದೊಂದು ಪಿಚ್ಕೆ ಹಾಕಿ 2 ಬಾಂಡ್ಲಿ ಅಷ್ಟು ಮಣ್ಣು ಹಾಕಿದ್ದಾನಲ್ಲಿ ನೀರು ಬರ್ತಾ. ಅವನಿನ್ 1000 ಬಾವಿ ತೋಟ್ಲಿ ನೀರು ಬರಲ್ಲ, ಒಂದೇ ಕಡೆ ತೋಡಬೇಕು. ಅದಕ್ಕೆ ಒಂದು ನಾಮವನ್ನು ಇಟ್ಕೊಂಡು ಏಕಾಗ್ರತೆ ಬರುತ್ತೆ. ನೀವು ಮೊದಲು ಸ್ವಲ್ಪ ದಿವಸ ರಾಮನ್ ಮಾಡಿ, ಕೃಷ್ಣನ್ ಮಾಡಿ. ಇದಕ್ಕೊಂದು ಜೋಕ್ ಇದೆ, ಆ ಜೋಕ್ ಹೇಳ್ತೀನಿ, ನಿಮಗೆ ಮರೆಯಲ್ಲ ಅದು. ಒಂದ್ಸಾರಿ ಏನಾಯ್ತು ಅಂತಂದ್ರೆ, ಈ ರಾಮನ್ನ ಅವನು ನೆನೆಸ್ತಾ ಇದ್ದ. ಪಾಪ ದೋಣಿನಲ್ಲಿ ಹೋಗ್ತಾ ಇದ್ರೆ ಅವನು ರಾಮ ಅನ್ಕೊಂಡೆ ಹೋಗ್ತಾ ಇದ್ದ ಅವನು. ಅಲ್ಲ, ದೋಣಿ ಮುಳುಗೋಂಗಾಗೋಯ್ತು. ಅಲ್ಲಿ ಗಾಳಿ ಬೀರ್ಗಾಳಿ ಬಂತು. ರಾಮ ಅಂತ ಅನ್ನಕ್ಕೆ ಶುರು ಮಾಡ್ದ. ಸ್ವಲ್ಪ ಹೊತ್ತು ರಾಮ ಅನ್ನಕ್ಕೆ ಶುರು ಮಾಡ್ದ. ಆ ದೋಣಿ ಏನು ಸಿರೋಗೋ ಥರ ಕಾಣಲಿಲ್ಲ. ಓಹೋ, ಈ ರಾಮ ಎಲ್ಲ ಕೈ ಕೊಟ್ಟ ಅಂತ ಹೇಳಿ ಕೃಷ್ಣ ಅಂತ ಕರೆಯಕ್ಕೆ ಶುರು ಮಾಡ್ದ. ಅದೊಂದು ಸ್ವಲ್ಪ ಹೊತ್ತು ಕರೆದ, ಅವನೂ ಬರಲಿಲ್ಲ. ಓಹೋ, ಅವನು ಬರಲಿಲ್ಲ ಅಂತ ಹೇಳಿ ಮಾಧವ ಅಂತ ಅನ್ನಕ್ಕೆ ಶುರು ಮಾಡ್ದ. ದೇವಿ ಅಂತ ಗಣಪತಿ ಹಿಂಗೆ ಹೇಳ್ತಾ ಹೋದ, ಕೊನೆಗೆ ಮುಳುಗೋದ. ಇದನ್ನ ಕ್ರಿಶ್ಚಿಯನ್ಸು ಆಡ್ಕೊತಾರೆ. ಏನಂತ ಆಡ್ಕೊತಾರೆ ಗೊತ್ತಾ? ಇದೇ ಥರ ಆ ದೋಣಿಯಲ್ಲಿ ಅವನು ಮುಳುಗೋಗ್ತಾ ಇದ್ರೆ ಅವನು ಮೊದಲೇ ಎತ್ಕೊಂತ, ನಿಮ್ಮ ದೇವರುಗಳು, ಇಷ್ಟು ಜನ ದೇವರುಗಳಿದ್ದಾರೆ, ಅವನು ರಾಮ ಅಂತಾನೆ ಅಲ್ಲ. ಅವರಲ್ಲಿ ಈ ಹಿಂದೂಗಳು ಈ ಕ್ರಿಶ್ಚಿಯನ್ಸ್ನ ಆಡ್ಕೊತಾರೆ. ಹೆಂಗೆ ಆಡ್ಕೊತಾರೆ ಅಂತಂದ್ರೆ, ಅವ್ರಿಗೆ ಒಂದೇ ದೇವರು ಇರೋದು, ಇವ್ರಿಗೆ ಅನೇಕ ದೇವರು. ಅವ್ರನ್ನ ಆಡ್ಕೊತಾರೆ, ಇವ್ರನ್ನ ಆಡ್ಕೊತಾರೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ಯಾಕೆ ನಿಮ್ಮಲ್ಲಿ ಇಷ್ಟೊಂದು ದೇವರು ಮಾಡೋಕ್ಕೆ ಕೆಲಸ ಇದೆ ಅಂತ ಅಂದ್ರಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ನೋಡ್ರಿ, ನಿಮ್ಮಲ್ಲಿ ಒಂದೇ ದೇವರಿದ್ರೆ ಏನು ರಾಮಾಯಣ ಆಗುತ್ತೆ ನೋಡ್ರಿ ಇನ್ನಂತೆ. ಏನು ಅಂತಂದಂತೆ, ಒಂದು ಮನೆಯಲ್ಲಿ ಬೆಂಕಿ ಹತ್ಕೊಂಡ್ಬಿಟ್ಟಿತ್ತು. ಬೆಂಕಿ ಹತ್ಕೊತಾ ಇದ್ರೆ ಜೀಸಸ್ ಅಂದ್ರಂತೆ. ಆ ಜೀಸಸ್ ಬೆಂಕಿ ಆರಿಸ್ಬೇಕು ಅಂತ ಹೋಗೋ ಅಷ್ಟೊತ್ತಿಗೆ ಇನ್ನೊಂದು ಕಡೆ ಯಾರೋ ದೋಣಿಲಿ ಮುಳುಗೋಗ್ತಾ ಇದ್ರು, ಅವರು ಜೀಸಸ್ ಅಂದ್ರಂತೆ. ಅಲ್ಲಿ ಜೀಸಸ್ ಹತ್ರ ಅಲ್ಲಿ ಹೋಗಕ್ಕೆ ಶುರು ಮಾಡ್ದ. ಅಲ್ಲಿ ಹೋಗಕ್ಕೆ ಶುರು ಮಾಡಿದ ತಕ್ಷಣ ಇನ್ಯಾರಿಗೋ ಹುಲಿ ಬಂದು ಕೊಲ್ಲೋಂಗಾಗ್ತಾ ಇತ್ತು.
ಕಾಡು ಪ್ರಾಣಿ ಬಂದ್ಬಿಟ್ಟಿದೆ ಅಲ್ಲಿ. ಅವ್ರು ಜೀಸಸ್ ಅಂತಾರೆ. ಜೀಸಸ್ ಇಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಕೊನೆಗೆ ಯಾರನ್ನೂ ಬದುಕ್ಸಕ್ಕಾಗಲಿಲ್ವಂತೆ. ಒಂದು ದೇವರಿದ್ರೆ ಇಷ್ಟು ರಾಮಾಯಣ. ಅದಕ್ಕೆ ನಮ್ಮಲ್ಲಿ ನೋಡ್ರಿ ಎಷ್ಟು ದೇವರಿದ್ದಾರೆ. ಒಬ್ಬ ರಾಮ ಅಂತ ಕರೀತಾನೆ, ರಾಮ ಹೋಗ್ತಾನೆ. ಇನ್ನೊಂದ್ ಕಡೆ ಕೃಷ್ಣ ಅಂತ ಕರೀತಾರೆ, ಕೃಷ್ಣ ಹೋಗ್ತಾನೆ. ಇದು ಸುಮ್ಮನೆ ಜೋಕು. ಇವಾಗ ನಾವಿನ್ ಮರೆಯಲ್ಲ ಅಂತ. ಅದಕ್ಕೆ ಏನೇ ಇಟ್ಕೊಳ್ರಿ, ನಂಬಿಕೆ, ಶ್ರದ್ಧೆ, ಭಕ್ತಿ ಇಟ್ಕೋಬೇಕು. ಈ ಭಕ್ತಿ ಹೇಗೆ ಬರುತ್ತೆ ಅಂದರೆ ಹೇಳ್ತೀನಿ ಕೇಳ್ರಿ. ಒಂದು ಸರಿ ಏನಾಯಿತು, ಈ ವಿಭೀಷಣ ಗೊತ್ತು ತಾನೆ, ರಾವಣನ ತಮ್ಮ. ರಾಜ್ಯ ಅವನು ಸತ್ತ ಮೇಲೆ ಇವನೇ ರಾಜ್ಯ ಆಳ್ತಾ ಇದ್ದಿತ್ತು. ಅವನು ರಾಮನ ಭಕ್ತ. ಅವನು ಭಕ್ತರು ಯಾರು ಹಿಂಸೆ ಮಾಡಬಾರ್ದು, ಏನೂ ಮಾಡಬಾರ್ದು. ಒಂದು ಸಾರಿ ಇವರು ಹೋಗಿರ್ತಾರೆ ಬೇರೆ ಕಡೆ ಎಲ್ಲೋ. ಅಲ್ಲಿ ಶಿವಂದು ಲಿಂಗ ತಗೊಂಬಂದ್ರು ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಹೋಗ್ತಾರೆ. ಒಂದು ದೇವಸ್ಥಾನದಲ್ಲಿ ಶಿವನ್ ಲಿಂಗ ಸಮೇತ ಎತ್ಕೊಂಡ್ಬಂದ್ಬಿಡ್ತಾರ ಅವರು. ಅಲ್ಲಿ ಹೋಗ್ತಾರೆ. ಹೋಗಿ ನೋಡಿದಾಗ ಒಂದು ಶಿವನ ಲಿಂಗದಲ್ಲಿ ಒಂದು ಗರ್ಭಗುಡಿಲಿ ಶಿವ ಇರ್ತಾನೆ. ಅಲ್ಲಿ ಬೇಕಾದಷ್ಟು ಬಿಲ್ಪತ್ರೆ ಎಲ್ಲ ಇರುತ್ತೆ. ಅಲ್ಲ, ಬಿಲ್ಪತ್ರೆ ಎಲ್ಲ ಇರುತ್ತೆ. ಸರಿ ಅಂತ ಅಂದ್ಬಿಟ್ಟು ಇವರು ಅವನು ಹೇಳ್ತಾನೆ ತಗೊಂಡ್ಬರ್ಬೇಕು ಅಂತ ಹೇಳಿ ಆ ಗರ್ಭಗುಡಿ ಸಮೇತ ಎತ್ಕೊಂಡ್ಬಂದ್ಬಿಡ್ತಾರೆ. ಎತ್ಕೊಂಡ್ಬಂದ ಅಲ್ಲಿ ಅವರ ರಾಜ್ಯದಲ್ಲಿ ಇಡ್ತಾರೆ. ಸರಿ, ವಿಭೀಷಣನ್ ತೋರಿಸ್ತಾ ಇದ್ದಾಗ ಅಲ್ಲಿ ಆ ಪೂಜಾರಿ ಏನ್ ಮಾಡ್ತಾನೆ, ಪೂಜೆ ಮಾಡಿ ಅಲ್ಲಿ ಹಾಗೆ ಮಲ್ಕೊಂಡ್ಬಿಟ್ಟಿರ್ತಾನೆ. ಈ ರಾಕ್ಷಸರು ದೊಡ್ಡದಾಗಿರ್ತಾರೆ. ಇವನೆಲ್ಲೋ ಅಲ್ಲೆಲ್ಲೋ ಆ ಬಿಲ್ಪತ್ರೆ ಮಧ್ಯದಲ್ಲಿ ಎಲ್ಲೋ ಮಲ್ಕೊಂಡು ಹಂಗೆ ಮುಚ್ಕೊಂಡ್ಬಿಟ್ಟಿದ್ದಾನೆ ಅವನು. ಅವ್ರು ನೋಡ್ಲಿಲ್ಲ, ಮಾಡ್ಲಿಲ್ಲ. ಅವ್ನು ಗೊರಕೆ ಹೊಡಿತಾ ಇದ್ದಾನೆ. ತಗೊಂಬಂದ್ರು, ಲಂಕೆಗೆ ತಗೊಂಬಂದು ಬಿಟ್ಟಿದ್ದ ತಕ್ಷಣ ಪಾಪ ಇವನು ಪೂಜಾರಿ ಎದ್ದಿದ ತಕ್ಷಣ ಅವನು ಭಯ ಆಗೋಯ್ತು, ಎಲ್ಲ ರಾಕ್ಷಸರು. ಅದಕ್ಕೆ ವಿಭೀಷಣ ಹೆದರ್ಕೋಬೇಡ, ನಿನ್ಗೇನೂ ಆಗೋದಿಲ್ಲ ಅಂತ ಹೇಳಿ ಅವನಿಗೆ ಲಂಕೆ ಎಲ್ಲ ತೋರಿಸಿ ಅವನು ಯಾರು ಅಂತ ಹೇಳಿ ಅವನ ಬಹುಮಾನಗಳು ಕೊಟ್ಟು ಕೊನೆಗೆ ನೀನು ವಾಪಸ್ ಹೋಗು ಅಂತ. ನಾನು ಹೇಗೆ ಹೋಗ್ಲಿ ಇವಾಗ ಲಂಕಾಪಟ್ಟಣ ಅಂತ ಹೇಳಿದಾಗ, ಸರಿ ತಾಳು ಅಂತ ಹೇಳಿಬಿಟ್ಟು ಒಂದು ಚೀಟಿನಲ್ಲಿ ಏನೋ ಬರೀತಾನೆ. ಬರೆದ್ಬಿಟ್ಟು ಆ ಪೂಜಾರಿ ಸರಿಗಿರುತ್ತಲ್ಲ ಬಟ್ಟೆ ಕಟ್ಬಿಟ್ಟಿದ್ದೆ, ನೀನು ಹೋಗ್ತಾ ಇರು, ಬಿಚ್ಚಬೇಡ, ಹೋಗ್ತಾ ಇರು ಅಂತಾರೆ. ನಡ್ಕೊಂಡು ಹೋಗು ಅಂತಾರೆ. ಅವನಿಗೆ ಡೌಟ್ ಬರುತ್ತೆ. ಬಾ ನಾನು ಬರ್ತೀನಿ, ಬಾ ನಡಿ, ಮುಳುಗ್ತೀಯ ನೋಡೋಣ ಅಂತಾರೆ. ಮುಳುಗಲ್ಲ ಅವನು, ಹಾಗೆ ನಡೀತಾನೆ. ಏನೋ ಸಿದ್ಧಿ ರಾಕ್ಷಸರು ಅಂದ್ಕೊಂಡು ಅವನು ಹೋಗ್ತಾ ಇರ್ತಾನೆ. ಅರ್ಧ ದೂರ ಹೋಗ್ತಾನೆ. ಹೋಗೋಷ್ಟೊತ್ತಿಗೆ ಅವನಿಗೆ ಅಲ್ಲ, ಇದರಲ್ಲಿ ಏನೋ ಇರಬೇಕಲ್ಲ ಗುಟ್ಟು, ಅದು ಏನು ಗುಟ್ಟು, ಬಿತ್ತು ನೋಡೋಣ ಅಂತ ಹೇಳಿ ಆ ಸೆರಗನ್ನು ಬಿಚ್ಚುತ್ತಾನೆ. ಚೀಟಿ ಓಪನ್ ಮಾಡಿದ್ರೆ 2 ಅಕ್ಷರ ರಾಮ. ಅವನು ಓದಿದ ತಕ್ಷಣ ಇಷ್ಟೇನಾ ಅಂತಾನೆ, ಗುಬುಕ್ಕತ್ ಮುಳುಗೋಗ್ತಾನೆ. ಸ್ನೇಹಿತರೆ, ನಂಬಿಕೆ, ಶ್ರದ್ಧೆ, ಭಕ್ತಿ ತುಂಬ ಇಂಪಾರ್ಟೆಂಟ್. ಯಾವಾಗ ಅವನಿಗೆ ನಂಬಿಕೆ ಹೋಯ್ತೋ, ಇಷ್ಟೇನಾ ಅಂತ ಅಂದನೋ ಮುಳುಗೋಗ್ತಾರೆ. ನಾವು ಹಾಗೆ ಪ್ರಪಂಚದಲ್ಲಿ ದೇವರ ಮೇಲೆ ನಂಬಿಕೆ, ಶ್ರದ್ಧೆ ಇರಬೇಕು. ಹೇಗೆ ಬರುತ್ತೆ? ಆದ್ದರಿಂದ ಈ ವಿಚಾರಗಳು ಕೇಳ್ತಾ ಇದ್ರೆ, ಓದ್ತಾ ಇದ್ರೆ, ನಾವು ಸಾಧನೆ ಮಾಡೋದಕ್ಕೆ ಶುರು ಮಾಡಿದ್ರೆ ಬರುತ್ತೆ. ಏನು ಮಾಡದೆ ಸುಮ್ಮನೆ ಬರಬೇಕು ಅಂದ್ರೆ ಎಲ್ಲಿಂದ ಬರುತ್ತೆ? ಯಾರಿಗೆ ಶ್ರದ್ಧೆ ಇಲ್ವೋ ಅಂತಃಕರಣ ಶುದ್ಧಿ ಇರಬೇಕು. ಇದ್ದದ್ದನ್ನು ಇದ್ದಾಗ ತಿಳ್ಕೊಳ್ಳೋದು ಬರಬೇಕು. ಈ ಶರೀರ ಅಲ್ಲ ನಾನು, ಆತ್ಮಸ್ವರೂಪ ತಿಳ್ಕೊಳ್ಳಿ. ನಮ್ಗೆ ಯೋಗ್ಯತೆ ಇರಲ್ಲ. ಈ ಯೋಗ್ಯತೆ ಬರೋದಕ್ಕೆ ಇಷ್ಟೆಲ್ಲ ಸಾಧನೆಗಳನ್ನ ಹೇಳೋದು. ಅದಕ್ಕೋಸ್ಕರ ಅಲ್ಲಿ ಭಕ್ತಿ ಅಂದರೆ ಇದು. ಕೇಳಿದ್ರೆ ಬರುತ್ತೆ, ಕೇಳದೇ ಇದ್ರೆ ಬರುತ್ತಿಲ್ಲ. ಕೆಳಕ್ಕೆ ರೆಡಿ ಇಲ್ವೇ ನಾವು? ಹಾಗೆ ಅದಕ್ಕೆ ಅರ್ಥ ಆಗಿದ ತಕ್ಷಣ ನನಗೆ ಇವಾಗೆಲ್ಲ ಅರ್ಥ ಆಗಿದೆ, ನನಗೆ ಪಾಠ ಮಾಡಕ್ಕೆ ಬರುತ್ತೆ, ಪುಸ್ತಕ ಬರೀತೀನಿ, ಮತ್ತು ನಾನೇ ಕೇಳಬೇಕು. ಅಹಂಕಾರ. ತತ್ವದಲ್ಲಿ ನಿಲ್ಲೋರು ಕೇಳ್ತಾ ಇರಬೇಕು, ಹೇಳ್ತಾ ಇರಬೇಕು, ಓದ್ತಾ ಇರಬೇಕು. ಒಂದ್ಸರಿ ನಿಂತ ಮೇಲೆ ನೀವು ಸಾಧನೆ ಮಾಡಬೇಕಾಗಿಲ್ಲ. ಅಗ್ರಿ. ಅಲ್ಲಿವರೆಗೂ ಕಷ್ಟಪಟ್ಕೊಂಡು ಮಾಡ್ತಾ ಇರಬೇಕು. ಮತ್ತಿನ್ನೊಂದು ನನ್ನ ಅನುಭವ, 35 ವರ್ಷದಿಂದ ಈ ದಾರಿಯಲ್ಲಿದ್ದೀನಿ. ಒಂದು ದಿನ ಆದರೂ ನನಗೆ ಈ ಪುಸ್ತಕಗಳು ಓದೋದು, ಕೇಳೋದು, ಹೇಳೋದು, ಸಾಧನೆ ಮಾಡೋದು ಬೇಜಾರಂತ ಅನಿಸಿಲ್ಲ. ಇನ್ನೇನಾಗುತ್ತೆ ಗೊತ್ತಾ ನಿಮಗೆ? ಬರ್ತಾ ಬರ್ತಾ ನಿಮ್ಮ ವ್ಯವಹಾರ ಬಿದ್ದು ಹೋಗುತ್ತೆ. ಆ ಕಡೆ ಈ ಆಸಕ್ತಿ ಬರೋಲ್ಲ. ಮಾಡ್ತೀರಾ, ಅಷ್ಟು ಅದಕ್ಕೆ ಇಂಟ್ರೆಸ್ಟ್ ಇಲ್ಲ. ಮಾಡ್ತೀರಾ, ಕ್ಯಾಶುವಲ್ ಆಗಿ ಮಾಡ್ತೀರಾ. ಮಕ್ಕಳ ಜೊತೆ ಆಟ ಆಡ್ತೀರಲ್ವ ನೀವು, ಹಂಗಿರುತ್ತೆ ಇವಾಗ ನಿಮ್ಗೆ ಈ ವ್ಯವಹಾರ. ಇನ್ನೂ ಒಂದು, ನೀವು ದೇವ್ರನ್ನ ನಂಬ್ಕೊಂಡು ಹೋಗ್ರಿ, ನೋಡ್ರಿ ನಿಮ್ಮ ದೇವ್ರು ಯಾವುದ್ರಲ್ಲಿ ಕಡಿಮೆ ಇಡ್ತಾನೆ ನೋಡ್ರಿ. ಇದು ಪರೀಕ್ಷೆ ನೀವೇ ಮಾಡ್ರಿ. ಅಲ್ಲ, ಬೆಟ್ಟ
ಬೆಟ್ಟದ ಮೇಲೆ ಬೆಳೆದಿರೋ ಗಿಡಗಳು ಮತ್ತು ಅಲ್ಲಿರುವಂಥ ಪ್ರಾಣಿಗಳಿಗೆ ನಾನು ಹೋಗಿ ನೀರು ಹಾಕ್ತೇನೇನೋ. ದೇವರು ಹುಟ್ಟಿಸಿದ್ದಾನೆ, ಅದಕ್ಕೆ ನೀರು ಕೊಡೋದು, ಪ್ರಾಣಿಗಳಿಗೆ ಆಹಾರ ಕೊಡೋದು ಅವನ ಕರ್ತವ್ಯ. ಯಾರಿಗೂ ಬಿಡೋದಿಲ್ಲ. ರೋಟಿ ಕಪಡ ಮಕಾನ್ ಕೊಟ್ಟೆ ಕೊಡ್ತಾನೆ. ಈ ಒಂದು ನಂಬಿಕೆ, ಶ್ರದ್ಧೆ ಮೇಲೆ ಧರ್ಮವನ್ನು ಬಿಡಬಾರ್ದು. ನ್ಯಾಯವಾಗಿ ನಡ್ಕೋಬೇಕು. ಮೂರತ್ತು ದೇವರ ಚಿಂತನೆ ಮಾಡಬೇಕು. ದೇವರಿಗೋಸ್ಕರ ಅಲ್ಲ, ನನ್ನ ಉದ್ಧಾರಕ್ಕೋಸ್ಕರ, ಆನಂದಕ್ಕೋಸ್ಕರ, ನೆಮ್ಮದಿಗೋಸ್ಕರ. ಎಲ್ಲೇ ಹೋಗ್ರಿ ಅದು ನಿಮ್ಮಲ್ಲೇ ಇದೆ. ಅದನ್ನು ಟ್ಯಾಪ್ ಮಾಡೋದಕ್ಕೆ ಇಷ್ಟು ಸಾಧನೆಗಳು. ಚಿನ್ನದ ಗಣಿ ಮೇಲೆ ಓಡಾಡ್ತಾ ಇದ್ದೀರಾ ಇದರಲ್ಲಿ KGF ಮೇಲೆ, ಬಟ್ ಅದನ್ನು ತೆಕ್ಕೊಳ್ಳೋದು ಹೆಂಗೆ ಗೊತ್ತು ನಿಮ್ಗೆ. ಚಿನ್ನ ಇದೆ ಅಂತ ಗೊತ್ತಾಯ್ತು, ಈಗ ಗೊತ್ತಾಯ್ತು. ಅದನ್ನ ತೆಗೆಯೋದು ಹೆಂಗೆ? ಅಗಿಬೇಕು, ಪಡಿಬೇಕು. ಹಾಗೆ ನನ್ನ ಒಳಗಡೆ ಆನಂದ ಸ್ವರೂಪ ಇದೆ ಅಂತ ನಿಮ್ಮ ಅನುಭವದಲ್ಲಿ ತೋರಿಸಿದ್ದೀವಿ ನಿದ್ದೆಯಲ್ಲಿ. ಮತ್ತು ಅದನ್ನು ಪಡ್ಕೊಳ್ಳೋದು ಹೇಗೆ? ಟ್ಯಾಪ್ ಮಾಡ್ಬೇಕು ಅದನ್ನು. ಬಾವಿ ಇದೆ, ನೀರಿದೆ, ಸೇರ್ಬೇಕೋ ಬೇಡವೋ? ಹಾಗೆ ನನ್ನ ಒಳಗಡೆ ಇರೋ ಆನಂದ ಎತ್ಕೊಳ್ಳೋದಿಕ್ಕೆ ಈ ಸಾಧನೆಗಳು ಇನ್ಸ್ಟ್ರೂಮೆಂಟ್ಸ್. ಈ ಶರೀರ ಇನ್ಸ್ಟ್ರೂಮೆಂಟ್ಸ್ ಅದನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ಏನಾಯಿತು? ನೀವು ಉಪಾಸನೆ ಮಾಡಿ, ಕರ್ತೃತಂತ್ರ ವಸ್ತುತಂತ್ರ ಎರಡಕ್ಕೂ ಪರಮಾತ್ಮನೇ ಆಧಾರ, ಎರಡಕ್ಕೂ ಚಿತ್ತಶುದ್ಧಿ ಏಕಾಗ್ರತೆ ಬರಬೇಕು. ಆಮೇಲೆ ಎರಡಕ್ಕೂ ಆಚಾರ್ಯರು ಮತ್ತು ಶಾಸ್ತ್ರ ಉಪದೇಶ ಬೇಕು. ನಮಗೇನು ಅರ್ಥ ಆಗಲ್ಲ ಇದು, ಅವ್ರು ಹೇಳಿದ್ರೇ ಗೊತ್ತಾಗೋದು. ಋಷಿ ಮುನಿಗಳು ಕಂಡುಕೊಂಡು ಇದನ್ನು ಹೇಳ್ತಾರೆ. ಇವಿಷ್ಟು. ಇನ್ನು ಎರಡಕ್ಕೂ ಕೂಡ ವ್ಯತ್ಯಾಸ, ಅವೆರಡಕ್ಕೂ ಸಾಮ್ಯ ಇರೋದು, ಈಕ್ವಲೈಸ್ ಇರೋದು. ಎರಡಕ್ಕೂ ವ್ಯತ್ಯಾಸ ಏನಪ್ಪ ಅಂದರೆ, ಇದು ಒಂದು ವಸ್ತುತಂತ್ರ, ಇನ್ನೊಂದು ಕರ್ತೃತಂತ್ರ. ಇನ್ನೊಂದಕ್ಕೆ ವಸ್ತುತಂತ್ರಕ್ಕೆ ಈಗಲೇ ಇಲ್ಲೇ ಫಲ ಮೋಕ್ಷ ಆಗೋದು. ಇದು ಇನ್ನು ಉಪಾಸನೆಗೆ ಕಾಲಾಂತರ, ಬೇರೆ ಬೇರೆ ಕಾಲದಲ್ಲಿ, ಬೇರೆ ದೇಶದಲ್ಲಿ, ಬೇರೆ ಶರೀರದಲ್ಲಿ. ಈ ಶರೀರ ಅಲ್ಲ, ಸತ್ತೋಗುತ್ತೆ, ಊತಾಕ್ಬಿಡ್ತಾರೆ. ಇದು ಇಲ್ಲಿ ನಾನು ಅಲ್ಲಿ ಹೋಗ್ತೀನಿ ಬ್ರಹ್ಮಲೋಕಕ್ಕೆ, ಲೋಕ ಬೇರೆ, ಕಾಲ ಇವಾಗ, ಈ ಶರೀರ ಇವಾಗ. ನಾನು ಶರೀರ ಬಿಟ್ಟರೆ ಬೇರೆ ಕಾಲ. ದೇಶ ಬೇರೆ, ಕಾಲ ಬೇರೆ, ಶರೀರ ಬೇರೆ. ಅಲ್ಲಿ ಹೋದ ಮೇಲೆ ಅಲ್ಲಿ ಬ್ರಹ್ಮಲೋಕದಲ್ಲಿ ಎಷ್ಟೋ ಯುಗಗಳು ಆನಂದವಾಗಿರೋದಂತೆ. ಅಲ್ಲಿ ಕಿಂಚಿತ್ತಿಲ್ಲ. ಸತ್ಯ ಸಂಕಲ್ಪರು, ದೇವತೆಗಳಿದ್ದಂಗಿರ್ತೀರಿ ನೀವಲ್ಲಿ. ಎಲ್ಲ ಅದು ಅಷ್ಟೇ. ಕ್ಯಾಶ್ ಆ್ಯಂಡ್ ಕ್ಯಾರಿ. ನಿಮ್ಮ ಹತ್ರ 1 ಲಕ್ಷ ಇದೆ, ಎಲ್ಲ ಊರಿಗೆ ಹೋಗಿರ್ತೀರ, ಲಕ್ಷ ಖರ್ಚಾಗೋಯ್ತು, ವಾಪಸ್ ಇದ್ದಷ್ಟು ನೀವು ಖರ್ಚು ಮಾಡಿದ್ರೆ ಆಗೋಯ್ತು. ಏನು ಮಾಡಬೇಕು? ವಾಪಸ್ ದುಡ್ಡಿಲ್ಲ. ಹಾಗೆ ನಾನು ಎಷ್ಟು ಫಲ ಮಾಡಿರ್ತೀನೋ ಅಷ್ಟು ಅನುಭವಿಸಿದ ಮೇಲೆ ಬ್ಯಾಕ್ ಟು ಪೆವಿಲಿಯನ್ ಅಂತಾರೆ. ಆವಾಗ ಬ್ರಹ್ಮದೇವ ಬಂದಿದ್ದೆ ಬೋಧನೆ ಮಾಡ್ತಾರಂತೆ. ಅಪ್ಪ, ನಿಮ್ಮ ಸಮಯ ಆಗೋಯ್ತು, ತಿರ್ಗಾ ನೀವು ಭೂಲೋಕಕ್ಕೆ ಊಟಕ್ಕೆ ಹೋಗಬೇಕು, ತಿರ್ಗಾ ಇಲ್ಲಿ ಮುಕ್ತರಾಗದೇ ಇದ್ರೆ ಅದೇ ಜ್ಞಾನವನ್ನು ಇಲ್ಲಿ ಹೇಗೆ ಹೇಳ್ತಾರೋ ಹಾಗೆ ಹೇಳ್ತಾರೆ, ಮುಕ್ತರಾಗಬೇಕು. ಆಗದೆ ಇದ್ದರೆ ಆ ಭುವರ್ಣ ಲೋಕ ಪುನರಾವರ್ತೇನೋ ಅರ್ಜುನ ಅಂತ ಹುಟ್ಟು ಬರಬೇಕು. ಅವರೂ ಕೂಡ ಇವರಿಗೆ ಉಪಾಧಿಗಳು ಇಲ್ಲಿಗೆ ಬಂದಾಗಲಿ ಕ್ರಮಮುಕ್ತಿ ಅಲ್ಲೇ ಆಗಲಿ, ಅಲ್ಲಾಗ್ಬಿಟ್ರೆ ಮತ್ತೆ ಹುಟ್ಟಲ್ಲ. ಅಲ್ಲೇನ ಮುಕ್ತರಾಗದೇ ಇದ್ದರೆ ಇಲ್ಲಿಗೆ ಬಂದು ಶರೀರ ತಗೊಂಡು ತಿರ್ಗಾ ಸಾಧನೆ ಮಾಡಿ ಹೋಗಬೇಕು. ಬಟ್ ಆ ಸಾಧನೆಗಳು ಮೊದಲು ಮಾಡಿದಷ್ಟು ಮಾಡಬೇಕಾಗಿಲ್ಲ. ನಾನು ಹೇಳಿದೆ ಯಾವತ್ತು, ಒಂದು ದೇವಸ್ಥಾನ ಬೆಟ್ಟದ ಮೇಲಿದೆ, 500 ಮೆಟ್ಲಿದೆ. ಈಗ ಅವನು ಹಿಂದಿನ ಇದರಲ್ಲಿ ಎಲ್ಲ ಹತ್ತು ಬಿಟ್ಟಿದ್ದಾನೆ, ಇನ್ನೊಂದು 10 ಮೆಟ್ಲು ಹತ್ತಬೇಕಾಗಿತ್ತು. 10, 20, 30 ಅಷ್ಟೇ. ಈ ಜನ್ಮದಲ್ಲಿ ತಿರ್ಗಾ ಹುಟ್ಟು ಬಂದ ಮೇಲೆ 10-20 ಹತ್ತಿದ್ರೆ ಸಾಕು. ರಮಣ ಮಹರ್ಷಿಗಳ ಕೇಸ್ನಲ್ಲಿ ಇದೇ ಆಗಿದ್ದು. ರಮಣ ಮಹರ್ಷಿಗಳು ಯಾವ ಗುರುಗಳ ಹತ್ರ ಹೋಗಲಿಲ್ಲ, ಅವ್ರಿಗೆ ಹೊಳಿತು, ಹೋದರು, ಕೂತ್ಕೊಂಡ್ರು, ಮುಕ್ತರಾಗ್ಬಿಟ್ರು 12ನೇ ವರ್ಷಕ್ಕೆ. ಇದನ್ನೇ ಹೇಳಿದ್ರು, ಈ ಒಂದು ಸಂಸ್ಕಾರನ ಬೆಳೆಸ್ಕೊಳ್ರಿ ಅಂತ. ಕೊನೆಗೆ ಈ ವಸ್ತುತಂತ್ರದಲ್ಲಿ ಮುಕ್ತರಾಗ್ಬಿಟ್ರೆ ಉಪಾಧಿಗಳು ಅಲ್ಲೇ ಬಿದ್ದೋಗ್ಬಿಡುತ್ತೆ. ನನಗೆ ಹಗ್ಗ ಗೊತ್ತಾಗಿದ ತಕ್ಷಣ ಹಾವಿರಲ್ಲ. ನನಗೆ ನನ್ನ ನಿಜವಾದ ಆತ್ಮಸ್ವರೂಪ ಗೊತ್ತಾಗಿದ ತಕ್ಷಣ ಈ ಶರೀರ ಇರಲ್ಲ ಅಂತಂದರೆ ಬದುಕಿರುತ್ತೆ, ಬಟ್ ಇದು ನಾನಲ್ಲ. ಇದರಲ್ಲಿ ಸತ್ಯತ್ವ ಬುದ್ಧಿ ಇರಲ್ಲ ಅಷ್ಟೇ. ಹೇಗೆ? ಯಾರಾದರೂ ಎಕ್ಸಾಂಪಲ್ ಕೊಡಿ, ನನಗೆ ಉದಾಹರಣೆ ಕೊಡಬೇಕು. ನಮ್ಮ ಅನುಭವದಲ್ಲೇ ಇದೆ. ಹೆಂಗೆ ಹೇಳ್ತೀರ? ಈಗ ನನಗಿದು ನಾನೇ ಪಕ್ಕ ಇದೆ, ಬಿಡ್ರಿ ಅಂದ್ರೆ ಬಿಡಕ್ಕೆ ಬರೋಲ್ಲ. ಈಗ ಗಾಢ ನಿದ್ದೆ ಅನುಭವ ಸರ್. ಗಾಢ ನಿದ್ದೆ ಬಿಟ್ಟು ಗಾಢ ನಿದ್ರೆ ನಿಮಗೆ ಶರೀರನೇ ಇರಲ್ಲ, ಅದನ್ನು ಹೇಳಕ್ ಬರಲ್ಲ. ಅಲ್ಲಿ ಕನಸು
ಕನಸಿನಲ್ಲ ಸತ್ಯವಾಗಿತ್ತೋ ಇಲ್ವೋ? ಈಗ ನನಗೆ ಶರೀರ ಸತ್ಯ, ಹೆಂಡತಿ ಸತ್ಯ, ಮಕ್ಕಳು ಸತ್ಯ, ಪ್ರಪಂಚ ಸತ್ಯ, ಎಲ್ಲವೂ ಸತ್ಯ. ಕನಸಿನಲ್ಲಿ ಹಾಗೆ ಇತ್ತೋ ಇಲ್ವೋ? ಒಂದು ಸಲ ಎಚ್ಚರ ಆಯ್ತು, ಈಗ ಅನ್ರಿ ಸತ್ಯ ಅಂತ ನೀವು ಅನ್ನಿ ನೋಡೋಣ. ಅದು ನಿಮ್ಮ ಅನುಭವವೇ, ಇದು ನಿಮ್ಮ ಅನುಭವವೇ. ಬ್ರಹ್ಮಜ್ಞಾನಿಗೆ ಹಿಂಗಾಗತ್ತೆ ನೋಡ್ರಿ. ಈಗ ಅವನಿಗೆ ಬಂದ್ಮೇಲೆ ಇಲ್ಲಿ ಶರೀರ ಇದೆ, ಛೆ ಏನು ನಾನು ಅದನ್ನು ನಾನು ಅಂದ್ಕೊಂಡು ಅಲ್ಲಿ ಭಿಕ್ಷೆ ಎತ್ತುತ್ತಾ ಇದ್ದೆ, ಭವತೀ ಭಿಕ್ಷಾ ಅಂದೆ ಹಿಂದೆ ಎತ್ತುತ್ತಾ ಇದ್ದೆ ಅಂತ ಅವನಿಗೆ ನಾಚಿಕೆ ಆಗುತ್ತೆ. ಹಾಗೆ ಮುಕ್ತನಾದರೆ ಅವನಿಗೆ ನಾಚಿಕೆ ಆಗುತ್ತೆ. ಹಗ್ಗ ಕಂಡಿದ ತಕ್ಷಣ ಚಿ ಹಾವು ಅಂತ ಹೆದರ್ಕೊಂಡು, ನಾನು ಎಷ್ಟು ಹೆದರ್ಕೊಂಡಿದ್ನಪ್ಪ, ಬೆವರು ಬಿಟ್ಟಿದ್ದೆ ಅಂತಾನೆ ಅವನೇ. ಹಾಗಾಗತ್ತೆ. ಆದ್ದರಿಂದ ಆ ಥರ ಅನುಭವ ಬರುತ್ತೆ ಅಂತ ಹೇಳೋದು. ಈ ಭಾವನಾ ಪ್ರಧಾನವಾಗಿರುತ್ತೆ ಕರ್ತೃತಂತ್ರ. ಭಾವನೆ ಅಂದರೆ ಮನಸ್ಸಿನಿಂದ ಇಮ್ಯಾಜಿನ್ ಮಾಡ್ಕೊಳ್ಳೋದು. ಅದು ಹಂಗಿರಲ್ಲ. ಈಗ ವಿಷ್ಣುನ ಕಲ್ಲು, ಕಪ್ಪಗಿರೋ ಸಾಲಿಗ್ರಾಮ ಕಲ್ಲು ವಿಷ್ಣುನ ಅಥವಾ ಶಿವನ ಏನೂ ಅಲ್ಲ. ನಾನು ಭಾವನೆ ಮಾಡ್ಕೊತೀನಿ. ಭಾವನಾ ಪ್ರಧಾನ. ಭಾವನೆ ಅಂದರೆ ಏನು? ಮನಸ್ಸಿನಿಂದ ಹಾಗೆ ಅಂದ್ಕೊಳ್ಳೋದು. ಇದು ವಿವೇಕ ಪ್ರಧಾನ. ವಿವೇಕ ಅಂದ್ರೆ ಏನು? ಯಾರಾದರೂ ಎಕ್ಸ್ಪ್ಲೈನ್ ಮಾಡಿ ನೋಡೋಣ. ವಿವೇಕ ಅಂದ್ರೆ ಏನು? ಅದನ್ನು ನೋಡ್ಬಿಟ್ಟು ಮುಗಿಸ್ಬೇಡ. ಇವತ್ತು ನೀವು ಮತ್ತೆ 6:30 ಹೋಗ್ಬೇಕೆ ನೀವು. ವಿವೇಕ ಅಂದ್ರೆ ಏನು ಅರ್ಥ ಮಾಡ್ಕೋಬೇಕು ನಾವು. ಇದು ಭಾವನೆ. ಭಾವನೆ ಅಂದ್ರೆ ವಸ್ತು ಹೀಗಿದೆ ಅಂತ ವಿವೇಕ ಮಾಡ್ಕೊಳ್ಳೋದು. ಅದು ಅದೇ ಬೇರೆಯವ್ರಿಗೆ ಅರ್ಥ ಆಗ್ಬೇಕು. ಅದು ಹೇಗೆ ವಿವೇಕ ಅಂದ್ರೆ ಏನು? ನಮ್ಗೆ ಯಾವ್ದಾದ್ರು ಎಕ್ಸಾಂಪಲ್ ಕೊಟ್ರೆ ಅರ್ಥ. ಮನಸ್ಸು ಬುದ್ಧಿಯಿಂದ ವಿವೇಕ ಇಲ್ಲ, ಅದು ಬುದ್ಧಿಯಿಂದ ಅಲ್ಲ. ಅದು ವಿವೇಕ. ಇರ್ಲಿ, ನೀವು ಬುದ್ಧಿನೇ ಉಪಯೋಗಿಸಿ. ಹಾಗಂದ್ರೆ ಏನು ಅಂತ ವಿವೇಕ ಅಂತಂದ್ರೆ ನಮ್ಗೆ ಅರ್ಥ ಆಗ್ಬೇಕು ಬೇರೆಯವರಿಗೆ. ಆತ್ಮ ಯಾವುದು ಅನಾತ್ಮ ಯಾವುದು ಅಂತ ಗೊತ್ತಾಗೋದು. ನಿತ್ಯ ವಸ್ತು ಯಾವುದು ಅಂತ ಗೊತ್ತಾಗೋದು. ಈಗ ನೋಡ್ರಿ, ಖರ್ಚೀಫ್ ಇದೆ. ಇದನ್ನೇನು ಅಂತ ಕೇಳ್ತೀನಿ ನಾನು. ಏನಂತ ಹೇಳ್ತೀರಾ ಹೇಳ್ರಿ? ಖರ್ಚೀಫು ಯಾತ್ರಿಂದ ಆಗಿದೆ? ಹತ್ತಿಯಿಂದ, ನೂಲಿನಿಂದ. ಬಟ್ಟೆ ಆಗಿದೆ. ಈ ಬಟ್ಟೆ ಯಾತ್ರಿಂದ ಮಾಡಿದ್ದಾರೆ, ದಾರದಿಂದ. ದಾರ ಯಾತ್ರಿಂದ ಬಂದಿದೆ, ಹತ್ತಿಯಿಂದ. ಇದು ವಿವೇಕ. ಅದರ ಸೂಕ್ಷ್ಮ ಕಡೆ ಹೋಗೋದು ಇದು ವಿವೇಕ. ಹಾಗೆ ನನಗೆ ಈ ಶರೀರ ಕಾಣ್ತಾ ಇದೆ. ಈ ಶರೀರವೇ ಸತ್ಯ ಅನ್ಕೊತಾ ಇದ್ದೀನಿ. ಇದನ್ನು ಯಾರಾದರೂ ದೇವರು ಅಂತಾರ? ಅಲ್ಲ, ಅನ್ನಲ್ಲ. ಶರೀರ ಸ್ವಾಮಿ. ಹೌದು. ಇನ್ನು ಸ್ವಲ್ಪ ವಿಚಾರ ಮಾಡು. ಹೇಗೆ ಮಾಡಬೇಕು? ಅನುಭವದಲ್ಲಿ ತೋರಿಸ್ತಾರೆ. ಇದು ನಾನು ಸತ್ಯ ಅಂತ ಹಿಡ್ಕೊಂಡಿದ್ದೀನಿ. ಇದು ನಿದ್ದೆಗೆ ಬರಲ್ಲ. ಹೋಗ್ಲಿ, ಕನಸಿಗೆ ಬರುತ್ತಾ? ಕನಸಿಗೂ ಬರೋದಿಲ್ಲ. ಮತ್ತೆ ಹೋಗ್ಲಿ, ಅಲ್ಲಿದು ಇಲ್ಲಿಗೆ ಬರುತ್ತಾ? ಇಲ್ಲಿದು ಅಲ್ಲಿಗೆ ಬರೋಲ್ಲ. ಅಲ್ಲ ಇದು. ಮತ್ತು ನಾನಿದಲ್ಲ. ಮತ್ತು ನಾನು ಯಾರು? ದೆವ್ವನ? ಪಿಶಾಚಿನ? ಅಲ್ಲ. ನಿದ್ದೆಯಲ್ಲಿ ನಾನು ಇದ್ನೋ ಇಲ್ವೋ? ಇದ್ದೆ. ಇದು ಬುದ್ಧಿಯಿಂದ ನೋಡೋದಲ್ಲ. ನೀವು ಎಚ್ಚರವನ್ನಾಗಲಿ, ಕನಸನ್ನಾಗಲಿ, ನಿದ್ದೆಯನ್ನಾಗಲಿ ಬುದ್ಧಿಯಿಂದ ನೋಡ್ತೀರಾ? ಪ್ರಶ್ನೆ. ಯಾತ್ರಿಂದ ನೋಡ್ತೀರಾ? ಯಾತ್ರಿಂದ ನೋಡ್ತೀರಾ? ಇವಾಗ ಫಾರ್ ಎಕ್ಸಾಂಪಲ್ ವಿವೇಕದಿಂದ ಅಲ್ಲ, ನೇರಾದ ಅನುಭವ. ಈಗ 3 ಅವಸ್ಥೆಗಳಲ್ಲಿ ಇವಾಗಿರೋ ಅವಸ್ಥೆ ಯಾವುದು? ಎಲ್ರಿಗೂ ಗೊತ್ತಿಲ್ಲ. ಎಚ್ಚರ. ಈಗ ಕನಸು ನಿದ್ದೆ ಇದೆಯಾ ಅಂತ ಕೇಳ್ತೀನಿ. ಏನ್ ಹೇಳ್ತೀರಾ? ಇಲ್ಲ. ಹೇಗೆ ಗೊತ್ತಾಯ್ತು ನಿಮ್ಗೆ? ಯಾತ್ರೆಯಿಂದ ನೋಡಿದ್ರಿ. ಅದು ಇಲ್ಲ ಅಂತ ಯಾತ್ರೆಯಿಂದ ಗೊತ್ತಾಯ್ತು. ನಮ್ಗೆ ಇದನ್ನ ಬಿಡಿಸ್ಕೊಂಡಿರಲ್ಲ. ಆತ್ಮನಿಂದಲೇ ನೋಡಿರ್ತೀರ ನೀವು. ಆತ್ಮನಲ್ಲಿ ನಿಂತ್ರೇನೆ ಕಾಣೋದು. ಇದನ್ನೆಲ್ಲ ನಾವು ಬಿಡಿಸ್ಕೊಂಡಿದ್ದೀವಿ. ಹೊಸಬರಿಗೆ ಸ್ವಲ್ಪ ಡೌಟ್ ಆಗತ್ತಿದೆ, ಅದು ಹೇಗೆ ಸಾಧ್ಯ? ಮನಸ್ಸೇ ಅಲ್ವಾ ಅಂತ. ಇದನ್ನೆಲ್ಲ ಬೇಕಾದಷ್ಟು ನಾವು ಚಿಂತನೆ ಮಾಡಿದ್ವಿ ಪಾರಮಾರ್ಥ ಚಿಂತಾಮಣಿಯಲ್ಲಿ. ಅದಕ್ಕೋಸ್ಕರ ವಿವೇಕ ಅಂತಂದ್ರೆ ಇದು. ನಿಜವಾಗ್ಲೂ ವಿವೇಕದಲ್ಲಿ ಮನಸ್ಸು ಬುದ್ಧಿ ಉಪಯೋಗಿಸಿದ್ರೆ ತಪ್ಪಾಗ್ಬಿಡುತ್ತೆ. ಈ 6 ಜನ ದರ್ಶನಕಾರರಲ್ಲಿ ಮಿಕ್ದವರೆಲ್ಲ ಮನಸ್ಸನ್ನು ಉಪಯೋಗಿಸ್ಕೊಂಡು ವಿವೇಕ ಮಾಡಕ್ಕೆ ಹೋಗ್ತಾರೆ. ಹೋಗುತ್ತೆ ಅದು ಕೆಟ್ಟೋಗುತ್ತೆ. ಮನಸ್ಸು ಯಾವಾಗ ಉಪಯೋಗಿಸ್ತಿರೋ, ಈ ಮನಸ್ಸು ಆ ಕಡೆ ಹಾಲು ಕೊಟ್ರೆ 10 ಕಡೆ 3 ಕೊಟ್ರೆ ಸೊಸೆ ಕಡೆ ಹಿಂಗಾಗ್ಬಿಡುತ್ತೆ. ಅದಕ್ಕೆ ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದು ಹಾಗೆ. ಆ ಥರ ಆ ಹತ್ತಿ ಬಟ್ಟೆ ಅಲ್ಲಿ ಮನಸ್ಸನ್ನೇ ಉಪಯೋಗಿಸ್ಬೇಕು, ಬೇರೆ ದಾರಿ ಇಲ್ಲ. ಅದು ಸ್ಥೂಲದಿಂದ ಸೂಕ್ಷ್ಮ ಅಂತ. ಮೊದಲನೇ ಸಾರಿ ಆ ಮಂತ್ರವನ್ನು ನಾವು ಮಾಡಿದ್ವಿ. ಹಾಗೆ
ಅಸತ್ತಿನಿಂದ ಸತ್ಯದ ಕಡೆಗೆ, ಹಾಗೆ ತಮಸ್ಸಿನಿಂದ ಜ್ಯೋತಿಯ ಕಡೆಗೆ ಅಂತೀವಲ್ಲ ಹಾಗೆ, ಅವಿದ್ಯೆಯಿಂದ ವಿದ್ಯೆಯ ಕಡೆಗೆ, ಸ್ಥೂಲದಿಂದ ಸೂಕ್ಷ್ಮದ ಕಡೆಗೆ ಅಂತ ಹಿಂಗೆ ಹೇಳ್ತೀವಿ. ಸಾಕಿವತ್ತು ನಿಲ್ಲಿಸೋಣ. ನಾಳೆನೂ ಸ್ವಲ್ಪ ಇದನ್ನೇ ಕಂಟಿನ್ಯೂ ಮಾಡೋಣ. ಚೆನ್ನಾಗಿ ಅರ್ಥ ಮಾಡ್ಕೊಂಡು. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ಪಾಪ ನೀವು